ಗೋಳು ಮಂಡೆಯ ಗೋಳೆ ಕಣ್ಣಿನ ಜೋಲು ಕೆನ್ನೆಯ ಕೂನು ಬೆನ್ನಿನ ಮಾಲ ಪಿಪ್ಪಲ ಬಂದ ಸುಕುಮಾರ. ನಮಸ್ಕಾರ ಸ್ವಾಮಿ, ನಮ್ಮ ಪರಿಚಯ ಆಯ್ತಾ? ಯಾರೋ ಬೇಡವ್ರು ಮುಂದೋಗ. ನೀವು ಅಂತೇನು ಎಲ್ರೂ ನೋಡಿದವರು ನನ್ನನ್ನು ಹಾಗೆ ಕರೀತಾರೆ. ಆದ್ರೆ ಈ ಹಿಂದೆ ಮುನ್ನನ ಜೊತೆಯಲ್ಲಿ ಹೋದವ ಪಿಪ್ಪಲ ಅಂತ ಹೇಳಿದ್ರೆ ನಾನೇ. ಹೌದು. ಏನಿದೆ ಅವಸ್ಥೆ? ಹೀಗೆ ಅವಸ್ಥೆ ಏನ್ ಮಾಡುದು ಹೇಳಿ? ಒಂದು ಹೊತ್ತಿನಲ್ಲಿ ನನ್ನ ಮಂಡಿಯಲ್ಲಿ ಎಷ್ಟು ಕೂದಲಿತ್ತು, ಈಗ ನೀವೆಲ್ಲ ನೋಡಿದಾಗ ಬೋಳು ಮಂಡೆ ಅಂತ ಕರೀತೀರಿ. ಯುದ್ಧಕ್ಕೆ ಹೋದಾಗ ಯಾವುದೋ ಒಂದು ವಿಷಾನಿಲದ ದುರಂತಕ್ಕೆ ಸಿಕ್ಕಿ ನಮ್ಮ ಬದುಕೆಲ್ಲ ಹೀಗಾಯ್ತು. ಎಷ್ಟು ಜನ ಕಣ್ಣು ಕೈ ಕಾಲೆಲ್ಲ ಕಳ್ಕೊಂಡ್ರು. ಮಿತ್ರ ಎಲ್ಲಿ ಹೋದ ಅಂತೇಳಿ ನಾನು ಗೊತ್ತಿಲ್ಲ. ನನಗೆ ಇದ್ದ ಕೈ ಕಾಲೆಲ್ಲ ಸರಿ ಉಂಟು ಅಂತ ನೀವು ತಿಳ್ಕೊಳ್ಳೋದು ಬೇಡ. ಉಂಟು, ಆದ್ರೆ ಒಂದೂ ಸರಿ ಇಲ್ಲ. ಎಲ್ಲೆಲ್ಲಿ ಏನೇನು ಓರೆ ಆಗಿದೆ ಅಂತ ಕೇಳಿದ್ರೆ ನನಗೇ ಗೊತ್ತಿಲ್ಲ. ಆದ್ರೂ ಈ ಜೀವ ಹಿಡ್ಕೊಂಡು ಮನೆ ಬಾಗಿಲಿಗೆ ಬಂದಿದ್ದೇನೆ. ಇವಳೆಲ್ಲ ಹೋಗು ಹೋಗಯ್ಯ ಮುಂದೆ, ಬಿಡು ಬಿಡದ ಕೂಗಿ ಕೈ ಹೊಸವದಂತೆ. ರೋಗವೇ 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 ದುಡಿದುಂಡಲು ಬರಿದೇಕೆ ಸೋಗು ಹಾಕುವೆ ಬೇಡಲು. ಆಚಾರ ನಮ್ದಿದು. ಸೋಮವಾರ ಅಂತಿಲ್ಲ, ಶುಕ್ರವಾರ ಅಂತಿಲ್ಲ, ಶನಿವಾರ ಅಂತಿಲ್ಲ. ಈ ಬೇಡೋರ್ ಹಿಂಡಿಗೊಂದು ಏನ್ ತೊಂದರೆ ಇಲ್ಲ. ಇವತ್ತು ಬುಧವಾರ. ಅದೇ ತಪಸ್ಸು ಬಂದಿದ್ದೆ ಇವತ್ತು. ಮುಂದೋಗು, ಇಲ್ಲೇನಿಲ್ಲ ಗೊತ್ತಾಯ್ತಾ? ಯಾರು? ನಾನೇನು ಭಿಕ್ಷುಕ ಅಂತ ತಿಳಿದೀಯ? ಅಲ್ಲ, ಬೇಡುವವ. ಗೋರಿ ಗೋರಿಯರ ನೊಗ. ಗೋರಿ ಜರೆಯ ಬೇಡ ಗುರುತು ಸಿಗದೆ ಗುರುಗುಟ್ಟಿ. ಕರತಿ ಗೋರಿ ಜರೆಯ ಬೇಡ ಗುರುತು ಸಿಗದೆ ಗುರುಗುಟ್ಟಿ. ಗುರುತು ಸಿಗದೆ ಗುರುಗುಟ್ಟಿ. ಇರಿದು ಕಣ್ಣು ನೋಡಬೇಡ ಕೆರಳಿ ಹೊರಳಿ ತುರುಗುಟ್ಟಿ. ಇರಿದು ಕಣ್ಣು ನೋಡಬೇಡ ಕೆರಳಿ ಹೊರಳಿ ತುರುಗುಟ್ಟಿ. ಕರತಿ ಗೋರಿ ತಿರುಕನಲ್ಲ ತಿರುಗಿ ಕಾಣೆ. ತಿರುಕನಲ್ಲ ಜಯತು ಜಯ. ತಿರುಕನಲ್ಲ ತಿರುಗಿ ಕಾಣೆ. ಮರೆತೆಯೇನೆ ಬರಿದಂಡ ಬರಿದಂಡ. ಉರುಪಿನಿಂದ ಕರೆದು ಸನಿಯ ಕೊರಳ ತಪ್ಪು ನಾ ಗಂಡ. ಕೊರಳ ತಪ್ಪು ನಾನೇ ನಿನ ಗಂಡ. ನೀ ಬರಿದಂಡ ಕೊರಳ ತಪ್ಪು ನಾ ಗಂಡ. ಗರದಿ ಗೋರಿ ಜರೆಯ ಬೇಡ ಗುರುತು ಸಿಗದೆ ಗುರುಗುಟ್ಟಿ. ಹೋಗ ಮುಂದೋಗ. ಗೋರಿ, ನೀನಂತೇನು? ನಾನು ದಾರಿಯಲ್ಲಿ ಬರುವಾಗ ಎಲ್ರೂ ನನ್ನನ್ನು ಬೇಡ ಭಿಕ್ಷುಕ ಅಂತಲೇ ಕರೆದ್ರು. ನನ್ನ ಪರಿಚಯ ಸಿಗುವುದಿಲ್ವೇನೆ? ಸಿಗುದು ಹೇಗೆ? ಈ ಹಿಂದೆ ನಿನ್ನ ಗಂಡ ಯುವರಾಜನ ಜೊತೆಯಲ್ಲಿ ಯುದ್ಧಕ್ಕೆ ಹೋದ ವಿಚಾರ ನೀನು ಗೊತ್ತಿಲ್ವಾ? ನನಗಂದ್ರೆ ಏನು, ಇಡೀ ಊರಿಗೆ ಗೊತ್ತುಂಟದು. ಆದ್ರೆ ಇಡೀ ಊರಿಗೆ ಗೊತ್ತಿರ್ಬೋದು. ನಿನ್ನ ವಿಚಾರ ಸರಿ ಒಮ್ಮೆ ನೆನಪು ಮಾಡ್ಕೊಳಂತೆ. ಅಂದ್ರೆ ನೀನು ಯಾರಿಗೆ ಹೇಳುದು? ನಾನ್ ನಿನ್ನ ಗಂಡ ಕಣೆ. ಮರ್ಯಾದೆ ಬಿಟ್ಟವನೇ, ಮಾನಸ ಸತ್ತವನೇ. ಏನೋ ಭಿಕ್ಷುಕ ಅಂದಿಷ್ಟು ಸುಮ್ಮನಾಗಿದ್ದೇನೆ, ಹೊಡಿಲಿಲ್ಲ. ಇನ್ನು ಬಾರಿಸ್ತೇನೆ ಹಿಡ್ಕೊಂಡೀಗ, ಗೊತ್ತಾಯ್ತಾ? ಮರ್ಯಾದೆ ಬಿಟ್ಟವ. ನನ್ನ ಗಂಡ ಎಷ್ಟು ಚಂದ ಇದ್ದಾರೆ. ಅವ್ರ ತಲೆ ಕೂದ್ಲಿ ಎಂತದ್ದು, ನಿನ್ನ ಕರ್ವ, ನಿನ್ನ ಮುಸುಡು ನೋಡ್ಲಿಕ್ಕೆ ಆಗುದಿಲ್ಲ. ತಲೆಯಲ್ಲಿ ಬೇರೆ ಕೂದ್ಲಿಲ್ಲ. ಹೌದು ಕಣೆ, ಯುದ್ಧ ಕ್ಷೇತ್ರಕ್ಕೆ ಹೋಗುವಾಗ ನನ್ನ ತಲೆ ಕೂದಲೆಲ್ಲ ಹಾಗೆ ಇತ್ತು, ಸೌಂದರ್ಯವೂ ಹಾಗೆ ಇತ್ತು. ನನ್ನ ಹೇಳ್ಬೇಡ, ನನ್ನ ಗಂಡನ ಹಾಗಿತ್ತು. ಅದೇ ನಿನ್ ಗಂಡ ನಾನು ಕಣೆ. ವಿಷಾನಿಲದ ದುರಂತಕ್ಕೆ ಸಿಕ್ಕಿ ಹೀಗೆಲ್ಲ ನನ್ನ ಬದುಕಾಯಿತು. ನಾನು ನಿನ್ನ ಗಂಡ ಅನ್ನೋದಕ್ಕೆ ಸಾಕ್ಷಿ ಬೇಕಾ ಹೇಳು? ಏನ್ ಸಾಕ್ಷಿ? ನಮ್ಮ ಮದುವೆಯಾದ ಪ್ರಥಮ ರಾತ್ರಿಯ ದಿವಸ ವಿಷಯವನ್ನು ನೆನಪು ಮಾಡ್ಲ ನಾನು. ಯಾವ್ದು ಹೇಳು? ನೀನು ಹಾಲು ಹಣ್ಣು ಹಿಡ್ಕೊಂಡು ಬಂದಾಗ ಆ ಹಾಲನ್ನು ನಾನು ಕೊಡ್ತಿ ಎನ್ನುವ ಕಾತರತೆಯಿಂದ ನಾನು ಕೈ ಮಾಡಿದಾಗ ನನಗೂ ತೋರಿಸಿ ಹಾಲನ್ನು ನೀನು ಒಬ್ಳೇ ಕೊಡ್ದಿ ಅಲ್ವಾ? ಸರಿ, ನೆನಪು ಮಾಡು. ಇದೊಂದು ಹೌದು. ಆಮೇಲೆ ಒಂದೊಂದೇ ಬಾಳೆಹಣ್ಣು ಸಿಪ್ಪೆಯನ್ನು ನಾನು ಸುಲಿತಾ ಇದ್ದಾಗ ನನ್ನ ಕೈಯಿಂದ ಕಸ್ಕೊಂಡು ಅಷ್ಟೂ ಬಾಳೆಹಣ್ಣನ್ನು ನೀನು ತಿನ್ಲಿಲ್ವಾ? ಒಂದು ತಿಂಗಳು ಉಪವಾಸ
ವಿಶ್ವಾಸ ಬಿದ್ದವರಾಗಿ ಮಾಡ್ಲಿಲ್ವಾ? ಆಮೇಲೆ ನಿನ್ನ ಮಾದಕವಾದ ರೂಪವನ್ನು ನಾನು ವರ್ಣಿಸ್ತಾ ಇದ್ದಾಗೆ ನೀನು ನಿದ್ದೆ ಹೋದದ್ದು ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಿನ್ನನ್ನು ಬಂದು ಎಬ್ಬಿಸಿದಾಗ ಪಟಾರ್ನೆ ಕೆನ್ನೆ ಕೊಟ್ಟದ್ದನ್ನು ನೆನಪು ಮಾಡಿ ಅಂದ್ರೆ ದೇವರೇ, ಯಾರು ನಿನ್ನ ಅಪ್ಪ ಸತ್ತ ಸುದ್ದಿ ಬಂತ? ಹಾಗಲ್ಲ ಸ್ವಾಮಿ, ಅಪ್ಪ ಹೋದ್ರು ಕಾಣೋದಿಲ್ಲ, ನಿಮಗೆ ಹೀಗಾಯ್ತಲ್ಲ. ಅಯ್ಯೋ, ನೀವು ಹೋಗುವಾಗ ಎಷ್ಟು ಚಂದ ಇದ್ರಿ. ಹೌದಾ? ಏನ್ ಮಾಡುದು, ನನ್ ಮಂಡೆ ಪೂರ ಬೋಳಾಯ್ತಲ್ಲೇ. ಹೌದು ಸ್ವಾಮಿ, ಹೋಗುವಾಗ ನೀವು ಮನ್ಮತ್ನಾಗಿದ್ರಿ. ಹೌದಾ? ಈಗ ಬರುವಾಗ ಹನುಮಂತನಿಗಿಂತಲೂ ಕಡೆ ಆಗಿ ಹೋದೆ ಅಲ್ಲ. ಹನುಮಂತ ಆದ್ರೂ ಕಾಣೋದಿಲ್ಲ, ಜಾಂಬವರಾಗಿ ಬಿಟ್ರಲ್ಲ ಸ್ವಾಮಿ. ಪ್ರಾರಬ್ಧ ಸ್ವಾಮಿ, ನಿಮ್ ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ಆದ್ರೆ ಬಾಯಿಗೆ ಬಂದಾಗೆಲ್ಲ ಬೈದು ಬಿಟ್ಟು ಬೇಸರ ಮಾಡ್ಕೊಳ್ಬೇಡಿ ಆಯ್ತಾ? ನಿನ್ನ ಪತಿವ್ರತ ಧರ್ಮಕ್ಕೆ ಅಪಚಾರ ಎಸಗಿ ಬಿಟ್ಟೆ ಅಲ್ಲ. ಗೊತ್ತಿದ್ರೆ ಬೈತಿದ್ದ ನಾನು. ಆಗ್ಲಿ ಸ್ವಾಮಿ, ನೀವು ಜೀವಂತ ಆದ್ರೂ ಬಂದ್ರಲ್ಲ, ಅದೇ ಸಾಕು. ಎದ್ದೇಳಿ ಸ್ವಾಮಿ. ಮೊದಲಾಗಿ ಉಪಚಾರ ಆಗಬೇಕು, ಜೊತೆಲಿ ಇದೆಲ್ಲ ಹೋಗ್ಬೇಕು ಅಂತಿದ್ರೆ ಒಳ್ಳೆ ವೈದ್ಯರು ನೋಡಿ ಔಷಧ ಕೊಡಿಸ್ತೇನೆ. ಬನ್ನಿ. ಮಂಡೆ ಕೂದಲು ಬರದಿದ್ರು ಅಡ್ಡಿಲ್ಲ, ಅಂಗಾಂಗಗಳೊಂದು ಸರಿಯಾಗ್ಲಿ ನೋಡು. ಬನ್ನಿ. ಅಷ್ಟೊತ್ತಿಂದ ಉಪ್ಪು ಒಂದಲ್ಲಿ ನಾವು ಕಾದದ್ದು ಹೌದು ಅಲ್ವಾ? ಮುಖ ತೋರಿಸ್ಬೇಡ ನೀನು. ಯಾಕೆ? ಆಗಾಗ ನನಗೆ ಬೇಕಾದ ವ್ಯವಸ್ಥೆ ಮಾಡಿಸುವಂತ ಹೇಳಿದ್ದವ. ಹೌದಲ್ಲ? ಹೌದು. ಮಾಡಿದ್ಯಾ ನೀನು? ನಾನೆಲ್ಲ ಮಾಡುವಂದಿನಪ್ಪ. ಖರ್ಚಿಗೆ ಬೇಕು ಅಂತ ಅಂದ್ರೆ ಬರ್ತೀಯಲ್ಲ. ಅಲ್ಲ, ಅವಳು ಬರ್ತಾಳೆ, ನಂಗೆ ವಿಶ್ವಾಸ ಉಂಟು. ಅದೆಲ್ಲ ತಲೆ ಬಿಸಿ. ಆದ್ರೆ ನೋಡಿ, ನಮಗೆ ಇದ್ದದ್ರ ರಸದಲ್ಲಿ ನಾವು ಕಸವನ್ನು ಹುಡುಕೋದಲ್ಲ, ಕಸದಲ್ಲಿ ರಸ ಹುಡುಕಬೇಕು. ಈಗ ಹೇಗೂ ಬೇಸರ ಹೋಗ್ಬೇಕಲ್ಲ ನಿಮ್ಗೆ. ಹಾರುವುದು ಕೀಟ, ಹಾರುವುದು ಕೀಟ, ಹಾರುವುದು ಕೀಟ, ಅಗಗಗ ಹಾರುವುದು ಕೀಟ, ಹಾರುವುದು ಕೀಟ. ಅತ್ತ ನೆಗೆವ ಅಳಿಲಿನ ಮಿಂಚು ಮಿರುಮಯ್ಯ ಮಾಟ, ಅತ್ತ ನೆಗೆವ ಅಳಿಲಿನ ಮಿಂಚು ಮಿರುಮಯ್ಯ ಮಾಟ, ಮಿರುಮಯ್ಯ ಮಾಟ. ಮುಗಿಯದಿ ಹಕ್ಕಿ ಪಟ್ಟಂಗ, ಮುಗಿಯದಿ ಹಕ್ಕಿ ಪಟ್ಟಂಗ, ಮಂಡೆ ಬಗೆದು ಏನನು ಹೆಕ್ಕಿ, ಮಂಡೆ ಬಗೆದು ಏನನು ಹೆಕ್ಕಿ, ತಿನ್ನುವುದು ಮಂಗ, ತಿನ್ನುವುದು ಮಂಗ, ಅಗಗ ಹಾರುವುದು ಕೀಟ. ಮುಗಿಯದಿ ಹಕ್ಕಿ ಪಟ್ಟಂಗ, ಮಂಡೆ ಬಗೆದು ಏನನು ಹೆಕ್ಕಿ, ತಿನ್ನುವುದು ಮಂಗ, ಅಗಗಗ ಅಗಗಗ ಅಗಗ ಹಾರುವುದು ಕೀಟ. ನೋಡಿದ್ಯಾ ನಿನ್ನ ಆಗ ಅಂತ ಪಕ್ಕದ ತೋರಿಸ್ತೀಯ ಇಲ್ವೋ? ಯಾವಳೋ ಚಂದದ ಹುಡುಗಿ ಬಂದು ಅಂತ ನಾನು ಅತ್ತ ನೋಡು. ನಿನಗೆ ಅದೊಂದು ಬಿಟ್ಟು ಬೇರೆ ತಲೆ ಬೇಡ, ಅಗತ್ಯ ಇಲ್ಲ. ನೋಡು, ಇದ್ದದ್ರಲ್ಲಿ ನಾವು ಸಮಾಧಾನ ಪಡಬೇಕು. ಏನ್ ಸಮಾಧಾನ ಪಡ್ಲಿಕ್ಕುಂಟು? ಆಗಾಗ ನೋಡಿ. ಹೌದಾ? ಹೌದು. ಇದೊಂದು ಜಾತಿ ಚಿಟ್ಟೆ. ಯಾವುದೋ ಒಂದು ಕೀಟ ಹಾರ್ತಾ ಉಂಟು. ಕೀಟ ಅಲ್ವಾ, ಚಿಟ್ಟೆ. ನೋಡಿ ಎಷ್ಟು ಚಂದ ಆಯ್ತಪ್ಪ, ಏನು ಆ ಬಣ್ಣ ಬಣ್ಣದವ್ರ ರೆಕ್ಕೆ ನೋಡುವಾಗ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತದೆ. ಅದು ಹಾರು ಚಂದ. ಇದನ್ನೆಲ್ಲ ನೋಡುವ ಪ್ರಕೃತಿಯಲ್ಲಿ ಇದ್ದಂತ ಸೌಂದರ್ಯ ಮತ್ತೆ ಯಾವ್ದ್ರಲ್ಲುಂಟು? ನೋಡು, ಒಳ್ಳಿ ನೋಡು. ಈ ಜಾತಿ ಒಳ್ಳಿ ನೀ ಎಲ್ಲದಾದ್ರು ನೋಡಿದುಂಟ? ಎಲ್ಲ ಮೈ ಮರೆತು ಮೇಲಿನ ಕೆಳಗೆ ಹಾರಿ ಓಡಿ ಜಿಗಿದು ಸಂತೋಷದಿಂದ. ನೋಡ್ಲೇ ಇಲ್ಲ ನಾನು. ನೀ ಸುಮ್ಮನಿದ್ಯಾ? ನೋಡಿದ್ರು ಇಂಥದ್ದು ನೋಡಿದ್ಯಾನಾ? ಅದು ಬೇಡ, ಅದು ಬಿಡು. ಅಲ್ಲಿಡು ಮಂಗ, ಮಂಗನ ಅಲ್ಲಿಯ ಅಲ್ಲಲ್ಲ, ಇಲ್ಲೇ ಉಂಟು ನೋಡು. ನೀನೇ ದೊಡ್ಡ ಮಂಗ, ನನ್ನ ತಲೆ ತಿನ್ನುವ ಮಂಗ ನೀನು. ಸುಮ್ಮನಿಲ್ಲ. ಆ ಮಂಗಗಳೆಲ್ಲ ಆದ್ರೂ ಅಂತ ಒಂದು ಪ್ರೀತಿ ವಾತ್ಸಲ್ಯ ನಮ್ಮಲ್ಲಿ ಉಂಟಾ? ಏನು ವಿಶೇಷ? ಮರಿಗಳ ತಲೆಯಲ್ಲಿರುವಂತ ಹೇನನ್ನೆಲ್ಲ ಶುದ್ಧ ಮಾಡ್ತಾ ಉಂಟು, ಮಂಡೆ ಬಗೆದು ಹೇನನ್ನು ಹೆಕ್ ಪಾಪ ತಿಂತ ಉಂಟು. ಇದನ್ನೆಲ್ಲ ನೋಡುವಾಗ ಈ ಹೆಣ್ಣಿನ ಎಂತ ಸೌಂದರ್ಯ ಉಂಟಾ? ನಿಜವಾದ ಸೌಂದರ್ಯ ಅಂದ್ರೆ ಇದು. ಸಂತೋಷ ಪಡಬೇಕು ನೀನು. ಏನು ನೋಡಿದ ದೂದು ನೀನು, ಏನು ನೋಡಿದ ಮೊದಲಿದು, ದಿನವೂ ದಿನ ತೋರುತ್ತಲಿದ್ದು ಬೇರೆ ಒಂಚಲಿ ತರಳೇಕೆ ನೀನು. ನನ್ನ ಶತ್ರು, ಆಯುಷ್ಯಕ್ಕೆ ಭೂಭಾರಕ ನೀನು. ಏನಂದ?
ಏನು ಏನು? ಪ್ರಕೃತಿಯನ್ನು ನೋಡದೆ ಹೋದದ್ದನ್ನು ನಾನ್ ತೋರಿಸಿಕೊಡ್ತೀಯಾ? ಅಲ್ಲ, ವಿಶೇಷತೆ ಉಂಟಾ? ನನಗೆ ಸುಖ ಸಿಕ್ಕುವುದಿದ್ರೆ ಅದು ಹೆಣ್ಣಿನಲ್ಲಿ ಮಾತ್ರ. ಅದರ ವ್ಯವಸ್ಥೆ ಮಾಡುವಂತ ನಾನು ನಿನಗೆ ಹೇಳಿದ್ದು. ತೊಲಗು. ನನಗೆ ರಾಚಾರಕ್ಕೆ ಅದೊಂದು ವಿಷಯ ನಿನಗೆ ತೊಲಗು. ಯಾಕಾದ್ರೂ ಹೇಳ್ದೇನು? ತೊಲಗು. ಅಲ್ವಾ ನಾನು ಈಗ ವ್ಯವಸ್ಥೆ ಮಾಡ್ಲಿಲ್ಲ ಅಂತ ಮುಖ ತೋರಿಸು ಬೇಡವಾ? ಹಾ. ನಾ ಹೋಗ್ಬೇಕಾ? ಹೋಗು. ನಾ ಹೋದ್ರೆ ಮತ್ತೆ ನಿನ್ಗೆ ಯಾರು ಇಲ್ಲ, ನನಗೆ ಒಬ್ಬನಿಗೆ ನಿನ್ನ ಅಗತ್ಯ ಇಲ್ಲ. ಹೀಗೆ ತಲೆ ತಿನ್ನುವ ನಿನ್ನ ಅಗತ್ಯ ನನಗಿಲ್ಲ. ಹಾ. ಖರ್ಚಿ ಬೇಕಾದ್ರೆ ಬರ್ತೀಯಲ್ಲ ಆಗಾಗ. ನೀನ ಹೋಗು. ಎಷ್ಟೇ ಹೋಗು ಅಂದ್ರೆ ನನ್ನ ಮೇಲೆ ಪ್ರೀತಿ ಉಂಟು ನಿಂಗೆ. ಹೌದು, ಬಹಳ ಪ್ರೀತಿ ಉಂಟು. ಹೌದು. ಬಹಳ ಪ್ರೀತಿ. ಬಹಳ ಪ್ರೀತಿ ಉಂಟು. ಅಲ್ಲೋಡು ಅಲ್ಲೋಡು. ಅಗತ್ಯ. ಹೋಗಾಚೆ. ಹೋಗ್ತೇನೆ. ಹೋಗಾಚೆ. ಹೋಗು ಮೊದಲು ತೋರಿಸ್ತೇನೆ. ಅಗತ್ಯ ಇಲ್ಲ, ಹೋಗು. ತೋರಿಸು ಚಿಟ್ಟೆ ಅಲ್ಲ, ಆ? ನೋಡಲ್ಲಿ. ನಾನು ನೋಡ್ತೇನೆ. ನೋಡ್ಬೇಡವಾ? ಅವಳು ನೋಡ ಅವಳು ಬರ್ತಾ ಇದ್ದಾಳೆ. ಹೋಗು. ಈಗಲೂ ನಿನ್ನ ಅಗತ್ಯ ಇಲ್ಲ. ಹಾ, ಈಗ ಇವಳು ಬಂದದ್ದು ನಂಗೆ ಅಗತ್ಯ ಇಲ್ವಾ? ಹೋಗ. ಹೋಗುದಿಲ್ಲ ನಾನು. ಕಾಮನ ಬಿಲ್ಲಿನ ಚೆಲುವೆ ನೀರು ತತ್ತೋಂಗದಿ ಕುತಕ ತೈಯರೈಯರಿ ಅಪ್ಪಿಕೊಂಬೆ ಅಪ್ಪಿಕೊಂಬೆ ಮನಸೂರೆಗೊಂಡೆ ನೀನೆಂಬೆ ನನ್ನ ಬಾಬೆಯೇ ಬಾಬಾರಿ ಬಿಗಿರಪ್ಪಿ ಕೊಂಬೆ. ನಿನಗಾಗಿ ನನ್ನ ಕಣ್ಣುಗಳು ಕಾತರಿಸುತ್ತಾ ಇದ್ದವು. ಹೌದೇ? ಎಂತಹ ಚಲವೇ. ಹಾಗಂತ ನಿನ್ನನ್ನು ನೋಡುವುದು ಇದು ಮೊದಲ ಬಾರಿಯಲ್ಲ. ಅಲ್ಲ. ಆಗೊಮ್ಮೆ ಈಗೊಮ್ಮೆ ನಿನ್ನನ್ನು ನಾನು ಕಾಣುತ್ತಾ ಇದ್ದವನೇ. ಖಂಡಿತ. ಆದ್ರೂ ನ್ಯೂನ್ಯತೆ ಇಲ್ಲದೆ ಹೋದ ಸುಂದರಿ ಯಾರು ಕೇಳಿದ್ರೆ ಅದು ನೀನು ಮಾತ್ರ. ಇಷ್ಟಕ್ಕೆಲ್ಲ ಕಾರಣ ನೀನೇ ಅಲ್ವಿ? ಏನೇ ಇರ್ಲಿ, ಈ ಸೌಂದರ್ಯದಲ್ಲಿ ಸೃಷ್ಟಿಯ ಸೌಂದರ್ಯಕ್ಕೆ ಸರಿಗಟ್ಟುವ ಸೌಂದರ್ಯ ಯಾವುದೂ ಇಲ್ಲ. ಖಂಡಿತ. ನಿತ್ಯ ನೂತನವಾದುದು, ದಿನಕ್ಕೊಂದು ಬಗೆ, ಕ್ಷಣಕ್ಕೊಂದು ಬಣ್ಣ. ಅದರಲ್ಲಿಯೂ ವಿಶಿಷ್ಟವಾದ ಸೌಂದರ್ಯ ಯಾವುದಕ್ಕೆ ಗೊತ್ತಾ? ಯಾವುದು? ಕಾಮನ ಬಿಲ್ಲಿನ ಸೌಂದರ್ಯ. ಓಹೋ. ಯಾಕೆ ಕೇಳು. ಯಾಕೆ? ನಮಗೆ ಸೌಂದರ್ಯವನ್ನು ಕಾಣಬೇಕು ಅಂತ ಕಣ್ಣುಗಳು ಕಾತರಿಸಿದ್ರೆ ತಪ್ಪಲ್ಲ. ಹಾಗಂತ ಕಾಣಬೇಕೆಂದು ಬಯಸಿದಾಗ ಎಲ್ಲ ಕಾಮನ ಬಿಲ್ಲು ಕಾಡ್ತದ?
ಸಿಗುವುದಿಲ್ಲ. ಹಾಗೇ ನಿನ್ನ ಸೌಂದರ್ಯ. ನಿನ್ನನ್ನು ಕಾಣುವುದಕ್ಕೆಂದು ನಾನು ಕಾತರಿಸುತ್ತಾ ಇದ್ದೆ. ಹೌದೇ? ಆದ್ರೂ ಕಾಣ ಸಿಗದೇ ಇದ್ದ ನನಗಾಗಿ ಮೀಸಲಿಟ್ಟ ಕಾಮನ ಬಿಲ್ಲಿನ ಚೆಲುವೆ ನೀನೆ. ಹೌದು, ನೋಡು ನನ್ನ ಮೈ ಮನಸ್ಸುಗಳೆಲ್ಲವೂ ಕಾದು ಕೆಂಡವಾಗಿದೆ. ಹೌದಾ? ಗೊತ್ತೇ, ನನ್ನ ಭಾಮೆ ನೀನು, ಖಂಡಿತ ನನ್ನ ರಾಣಿ ನೀನು, ನನ್ನ ತೋಳತಕ್ಕೆಯಲ್ಲಿ ಬಂಧಿ ಆಗಬೇಕು. ಬಾ ಬಾ ಬಾ. ಹರಿ ಹರಿಯದ ಚೆಲುವ, ಹರಿ ಹರಿಯದ ಚೆಲುವ, ನಿನ್ನೊಳು ಮೊದಲಿಟ್ಟಿಯೇ ಮನವ, ನಿನ್ನೊಳು ಮೊದಲಿಟ್ಟಿಯೇ ಮನವು. ತಾತಾಪದಿ ಬಯಸುವ ತನುವ, ತಾತಾಪದಿ ಬಯಸುವ ತನುವ, ನೀ ನೀಡಿದರೆ ನಗತಿ ಸುಖವ. ಮುದದಿಂದಲೇ ನಿನಗೊದಗುವೆ ಕಾಮದ, ಮುದದಿಂದಲೇ ನಿನಗೊದಗುವೆ ಕಾಮದ, ಕದನಕ್ಕೆ ಹದನದಿ ಸದನಕ್ಕೆ ಒದುವಳೆ. ಕದನಕ್ಕೆ ಹದನದಿ ಸದನಕ್ಕೆ ಒದುವಹೇ. ನಿನ್ನನ್ನ ಕಾಣಬೇಕು ಅನ್ನುವಂತ ಕಾತುರದಲ್ಲಿಯೇ ನಾನಿದ್ದವಳು. ಹೌದೇ? ಈ ಪ್ರಪಂಚದಲ್ಲಿ ಕೆಲವು ಗಂಡಸರಿದ್ದಾರೆ, ಮನೆಯಲ್ಲಿ ಹೆಂಡತಿಯನ್ನ ಮಾತಾಡಿಸುವುದಕ್ಕೆ ಸಮಯ ಇರುವುದಿಲ್ಲ. ಆದರೂ ಒಂದು ಕಾಲದಲ್ಲಿ ತುತ್ತನ್ನಕ್ಕೂ ನನಗೆ ಗತಿ ಇರಲಿಲ್ಲ. ಆದರೆ ನಿನ್ನಿಂದಾಗಿ ಈಗ ನೋಡು ನನ್ನನ್ನ. ದೇವಲೋಕದಿಂದ ಇಳಿದು ಬಂದ ಸುರಸುಂದರಿಯಂತೆ. ಹೌದು, ಉಡುವುದಕ್ಕೆ ತೊಡುವುದಕ್ಕೆ ಬೇಕಾದಷ್ಟನ್ನ ಕೊಡಿಸಿದ್ದೀಯ. ನಾನೇ, ನನ್ನ ಔದಾರ್ಯ ಅದು. ಹೌದು, ಈಗಲೂ ನೀನು ಯೌವನ ಹೊಸ್ತಿನಲ್ಲಿದ್ದವ, ನಾನು ಪ್ರಾಯ ಪ್ರಬುದ್ಧಿ ಅಲ್ವಾ? ಮತ್ತೆ ಯಾಕೆ ತಡ ಮಾಡಬೇಕು? ನನ್ನ ಜೀವ ಎನ್ನುವುದು ನಿನಗಾಗಿ ಇರುವುದಲ್ವೇ? ನಿನಗೊದಗುವೆ ಕಾಮದ ಕದನಕ್ಕೆ ಗದನದಿ ಸದನಕ್ಕೆ ಒದುವೆ. ಎಲವನಾಯೇ ಹೊಲೆ ಹೊತ್ತ ಹೀನನೇ, ಎಲವ ನೋಯೇ ನೋಯೇ ಹೊಲೆ ಹೊತ್ತ ಹೀನನೇ. ತೊಲಗು ತೊಲಗಲೆ ಕೊರಡೆ ಚೀತು ಕಳೆದೆ ಕಳಿಸಿದೆ ಬಾಳನು. ಮದುವೆಗೆ ಮುಹೂರ್ತ ಮಾತಾಡಬೇಡ. ನಿನ್ನ ಅಂತರಂಗದ ಭಾವನೆ ಏನಂತ ಸ್ಪಷ್ಟವಾಗಿ ಅರ್ಥವಾಯಿತು. ನೀನು ಎಂತವಂತ ಪ್ರತ್ಯಕ್ಷವಾಗಿ ಕಂಡುಬಿಟ್ಟೆ ಬಾಲಕ. ನಿನ್ನ ನಂಬಿದ ಹೆಣ್ಣಿಗೆ ಮೋಸ ಮಾಡಿಬಿಟ್ಟೆಲ್ಲ ನೀನು. ನೀನೊಬ್ಬ ವಂಚಕ, ನೀನೊಬ್ಬ ಅಧಮ, ನೀನೊಬ್ಬ ನಾಯಿ. ಅದು ಎಂತ ಮತ್ತೆ ಮಾತಾಡಬೇಡ, ಮತ್ತೆ ಮಾತಾಡಬೇಡ. ನನ್ನ ಬದುಕನ್ನು ಹಾಳು ಮಾಡಿಬಿಟ್ಟಿಯಲ್ಲ ನೀನು. ನಾನು ಮತ್ತೆ ನಿಲ್ಲುವುದಿಲ್ಲ. ಈ ನೆಲ ನಿಲ್ತಂತಾದ್ರೆ ನನ್ನ ದೇಹವು ಅಪವಿತ್ರವಾಗಿ ಹೋದಿತ್ತು. ನಾನು ಹೋಗ್ತೇನೆ. ಆದ್ರೆ ನನ್ನ ಬದುಕನ್ನ ಹಾಳು ಮಾಡಿದಿಲ್ಲ ನೀನು. ನಿನ್ನ ಬದುಕು ಹಾಳಾಗಿ ಹೋಗಲಿ. ನಿನ್ನ ಬದುಕು ಹಾಳಾಗಿ ಹೋಗಲಿ. ನಮಸ್ಕಾರ ಸ್ವಾಮಿ. ಇದು ಮಾತಾಡ್ಬೇಡ, ತಲೆ ಬಿಸಿಲಿದ್ದೇನೆ ನಾನು. ಯಾಕೆ ಕೇಳು, ಈಗ ಬಂದು ಹೋದ್ಲಲ್ಲ ಅವಳು ಯಾರು ಗೊತ್ತಾ? ಯಾರು? ನಾನು ಗುರುಮಠದಲ್ಲಿದ್ದಾಗ ಪ್ರೀತಿಸಿದ ರಾಧಿಕಾ ಎಂಬವಳು. ನನ್ನನ್ನೇ ಪ್ರಾಣ ಅಂತ ತಿಳ್ಕೊಂಡಿದ್ಲು. ಹೌದಾ? ಚಂಚಲೆಯೊಂದಿಗೆ ಇರುವುದನ್ನು ನೋಡಿ ಸ್ವಲ್ಪ ಬೇಸರ ಆಯ್ತಾ ಕಾಣ್ತಾ. ಅಲ್ಲ, ಅದು ವಿಷಯ. ಅವಳು ಪ್ರೀತಿ ಮಾಡಿದ ಹುಡುಗಿ ಅವಳೇ. ಹೌದಾ? ನಾನು ನಿನ್ನನ್ನು ಒದ್ದು ಹೊರಗೆ ಕಳಿಸಿದ್ನ ಇಲ್ವಾ? ಅಲ್ಲೇ ಬಾಗಿಲಲ್ಲಿ ನಿಂತಿದ್ದವ ನೀನು, ಹೌದಲ್ಲ? ಇವಳನ್ನು ಒಳಗೆ ಬರ್ಲಿಕ್ಕೆ ಹಾಕ್ಬಿಟ್ಟೆ. ಇವ್ರು ಒಳಗೆ ಬಿಟ್ಟರೆ ಕಳಿಸ್ಕೊಟ್ಟಿದ್ದೆ ನಾನು. ಯಾಕ ಅಂದ್ರೆ ನೀವಳೊಟ್ಟಿಗೆ ಸರಸ ಸಲ್ಲಾಪದಲ್ಲಿ ಇದ್ರಿ ಅಂತ ನಂಗೆ ಗೊತ್ತಿತ್ತಲ್ಲ. ಆಕಸ್ಮಿಕ ಬಂದವಳು ನನ್ನ ಹತ್ರ ಕೇಳಿದ್ಲು, ಏನು ಬಲ ಹಾಕೇನೂರು ಎಲ್ಲಿದ್ದಾರೆ ಅಂತ. ಅದು ಕೇಳಿದಳು, ಅವಳು ಹೋಗ್ತಾ ಇದ್ಲು. ಪಕ್ಕ ನೆನಪಾಯ್ತು ನನಗೆ. ಬಹುಶಃ ನನಗೂ ಗೊತ್ತಿದ್ದೆ, ಮತ್ತೊಬ್ಬಳಿಗೆ ಯಾರಿಗೂ ಹೇಳಿ ಕಳ್ಸಿರ್ಬೇಕು. ಸುಮ್ಮನೆ ಒಂದೇ ಸಲ ಕಾರ್ಯಕ್ರಮ ಎರಡಾದ್ರೂ ಆಗ್ಲಿ ಅಂತ ಆಚೆ ಹೊರಟವಳನ್ನು ಕರೆದು ಈಚೆ ಇದ್ದಾರೆ ಅಂತ ನಾ ಕಳ್ಸಿಕೊಟ್ಟದ್ ನಾನೇ. ಇದು ನೀವು ಪ್ರೀತಿ ಮಾಡಿದ ಹುಡುಗಿ ಉಳಿಯಾಗಿತ್ತ? ನಾನಂದ್ರೆ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ಲ ಅವಳು. ಗೊತ್ತ? ಅಲ್ಲ, ತೊಂದ್ರೆ ಇಲ್ಲ. ಈಗ ಅವಳಿಗೆ ಏನ್ ಹೇಳಿಲ್ವ? ಅಲ್ಲ ಅಕ್ಕ, ನೀನಂತಾರೆ ಏನು? ನೀನು ನನ್ನ ಉಸಿರು, ನೀನೇ ನನ್ನ ಪ್ರಾಣ, ನಿನ್ನ ಸೌಂದರ್ಯ ಅಂದ್ರೆ ಮನ್ಮಥ ಸದೃಶ, ಹೀಗೆಲ್ಲ ಹೇಳಿದ್ಲು ಗೊತ್ತಾ? ಇದನ್ನು ಮರೆ ಮಾಚಿ ಬಿಟ್ರಿ ನೀವು. ಅಷ್ಟು ಹೇಳೋದ್ಲು. ಹೌದು. ಕೊನೆಗೆ ನಾಯಿ ಅಂದ್ಲ.
ನಿನ್ಗೂ ಕೇಳ್ತೇನೆ ಅದು. ಅಲ್ಲ ನಂಗೆ ಒಂದ್ಸಲ ಅವಳು ನಾಯಿ ಹೇಳ್ದು ಕೇಳ್ತು, ಮತ್ತೆ ಮತ್ತೆಂತದ್ದು ಕೇಳಿಲ್ಲ. ಅಲ್ಲ ಮತ್ತೆ ನಿಮ್ಮನ್ ಚಂದ್ರ ಅಂತ ಹೇಳಿದ್ಲ. ಹೌದು. ಮತ್ತೆ ವಿಶ್ವಾಸಘಾತಕ ಮೋಸಗಾರ ಆಗ್ಲೇ ಹೇಳಿದ್ಲ. ಎಲ್ಲ ಹೇಳಿದ್ಲ ಅಂತ ಕೇಳಿ ನಂಗೆ ಗೊತ್ತಿಲ್ಲ. ಬೈದ್ಲ ಒಡೆಯ ಒಟ್ಟು ಕೊನೆಗೆ ಆದದ್ದು ಮೋಸವೇ ಆಯ್ತಲ್ಲ. ಮೋಸವೇ ಆಯ್ತು. ಯಾಕೆಂದ್ರೆ ನೀವು ಪ್ರೀತಿ ಮಾಡಿದ ಹುಡುಗಿ ಇವಳು ಅಂತ ನನಗೆ ಗೊತ್ತಿಲ್ಲ. ನಾನು ಒಂದ್ರ ರೊಟ್ಟಿ ಮತ್ತೊಂದು ಇರಲಿ ಅಂತ ಕಳ್ಸಿಕೊಟ್ಟೆ. ನೋಡ್ರಿ ಅವಳು ಹಾಗೋದ್ಲು ಇವಳು ಹೀಗೋದ್ಲು. ಒಟ್ಟು ಆದದ್ದೇನೋ ಗೊತ್ತಾ? ಏನಾಯ್ತು? ಮೇಳ ಹಿಮ್ಮೇಳವಾಯ್ತು ಮಾಲೆ ಕೈ ಕೋಳವಾಯ್ತು. ಮೇಳ ಹಿಮ್ಮೇಳವಾಯ್ತು ಮಾಲೆ ಕೈ ಕೋಳವಾಯ್ತು. ಮಾಲೆ ಕೈ ಕೋಳವಾಯ್ತು. ತಾಳ ತಪ್ಪಿದೋಗಾಯ್ತು. ತಾಳ ತಪ್ಪಿದೋಗಾಯ್ತು. ತೋಂ ತಳಾಂಗುತ್ತದೆ ಗಿಣತಿ. ಇದು ತಾಳಕ್ ಸರಿ ಆಯ್ತು. ಮತ್ತೆ ಹಾಗೆ ಅದೆಲ್ಲಿ ತೋಂ ತಳಾಂಗುತ್ತದೆ ಗಿಣದಿ. ಹಿಮ್ಮೇಳವಾಯ್ತು ಮಾಲೆ ಕೈ ಕೋಳವಾಯ್ತು. ತಾಳ ತಪ್ಪಿದೋಗಾಯ್ತು. ತೋಂ ತಳಾಂಗುತ್ತದೆ ಗಿಣತಿ. ಒಟ್ಟು ಅವಳು ಸಿಗ್ತಾಳೆ ಅಂತ ಲೆಕ್ಕ ಹಾಕಿ ಅವಳನ್ನು ಕರೆಸಿದ್ದು ಅಂತ ಆದ್ರೆ ಸಿಕ್ಕಬೇಕಾದ ಇವಳು ದಕ್ಕದೆ ಹೋದಾಗ ಆಯ್ತು. ಅದು ನನಗೆ ತಲೆ ಬಿಸಿ. ಆ ಒಟ್ಟು ಏನಾಯ್ತು? ಏನಾಯ್ತು? ಮೇಳ ಹಿಮ್ಮೇಳ ಆಯ್ತು. ಅಂದ್ರೆ ಈ ಮುಮ್ಮೇಳ ಮತ್ತೆ ಹಿಮ್ಮೇಳ ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು, ಆಗಲೇ ಮೇಳ ಅಂತ ಆಗುದಲ್ವಾ? ಮುಮ್ಮೇಳದವರಿದ್ದವರು ಕೆಲಸ ಮಾಡಿ ಕಾಣಿಸ್ಕೊಳ್ಬೇಕು. ಇದು ಏನಿದ್ರು ಹಿಮ್ಮೇಳದಲ್ಲೇ ಒಂದು ಚಂದ ಮಾಡಿದಾಗ ಐತೆ ಬಿಟ್ರೆ ಮುಮ್ಮೇಳದ ಸುದ್ದಿ ಇಲ್ಲದೆ ಹೋಯ್ತು. ಅಂದ್ರೆ ತಾಳ ಉಂಟಲ್ಲ, ತಾಳ ಕೈ ತಪ್ಪು ಹೋಯ್ತೆ. ಅದು ಅರ್ಥ ಈಗ ಸರಿಯಾಗಿ ತಾಳ ಅಂತ ಆಗಬೇಕಿದ್ರೆ ಆಗಬೇಕು, ಲಯಕ್ಕೆ ಸರಿಯಾಗಿರ್ಬೇಕು. ಲಯಕ್ಕೆ ಸರಿಯಾಗಿರ್ಬೇಕು. ಲಯದಲ್ಲಿ ಇರ್ಬೇಕು ಅಂದ್ರೆ ಹೇಗೆ? ಉದಾಹರಣೆಗೆ ತಳಂಗ ದದಿಗಿನ ದಿಂ ಸರಿ ಉಂಟದು. ಇದುಂಟು, ಇದು ಹೀಗಾಗ್ಲಿಲ್ಲ. ಮತ್ತೆ ತಳಂಗು ದದಿಗಿನ ದಿಂ ಅದು ಒಂದಕ್ಕೊಂದು ಸಂಬಂಧ ಇಲ್ಲ. ಅಂದ್ರೆ ನಮ್ಮ ಪರಿಸ್ಥಿತಿ ಹಾಗೆ ಆಯ್ತು. ಅವಳು ಸಿಗ್ತಾಳೆ ಅಂತ ನೀವು ಅವಳು ತಪ್ಪೋದ್ಲು, ಇವ್ಳು ದಕ್ಕಲಿಲ್ಲ. ಮೇಲಾಗಿ ನಿಮ್ಗೆ ಬೈದದ್ದು ಅಂದ್ರೆ ನನ್ನ ಜೀವಮಾನದಲ್ಲಿ ಈ ರೀತಿ ಹೇಳಿಸ್ಕೊಂಡದ್ದಿಲ್ಲ. ನಾನಾದ್ರು ಒಬ್ರು ಅಧಿಕಾರಿಯಾಗಿ ನಿಮ್ಗೆ ಹೇಳಿದ್ದು ಅಂದ್ರೆ ಏನು ಎಂತದ್ದು ನೋಡಿ, ಅದಕ್ಕೆ ವಿಚಾರ ಮಾಡ್ಬೇಕು. ಧರ್ಮಕ್ಕೆ ನನಗೆ ಒದ್ದು ಓಡಿಸಿದ್ರಲ್ಲ, ನಾನೊಂದಿರ್ತಿದ್ನ ಅವಸರ ಮಾಡಬೇಡಿ ಅಂದ್ರೆ ಕೇಳಲಿಲ್ಲ. ನನಗೀಗ ಬೈದದ್ದಕ್ಕೆಲ್ಲ ಬೇಸರ. ನನಗೆ ಅದಕ್ಕಿಂತ ವಿಶೇಷ ಅಂತಂದ್ರೆ ನಿಮಗೆ ನಾಯಿ ಹೇಳಿ ನಾಯಿ ನೋಡಿ, ನಾಯಿ ಅಂತ ಬೇಸರ ಮಾಡ್ಕೊಳ್ಳಿಕ್ಕಿಲ್ಲ. ನಾಯಿ ಅಂತ ಹೇಳಿದ್ರೆ ಅಷ್ಟು ನಿಯತ್ತಿನ ಪ್ರಾಣಿ ಅಂತ ಯಾವುದ್ರಲ್ಲಿ ಅಂತ ಉಂಟು. ಯಾವ್ದ್ರಲ್ಲಾದ್ರೂ ನಿಯತ್ತಿದ್ದು ಒಳಗೆ ಬರ್ಲಿಕ್ಕೆ ಬಿಡುದಿಲ್ಲ, ಒಳಗೊಳ್ಳಿಕ್ಕೆ ಬಿಡುದಿಲ್ಲ. ಒಂದು ಆಯ್ತು. ಈಗ ಅವಳ ಹೃದಯ ಮಂದಿರದಿಂದ ನನ್ನ ಹೊರಗೆ ಹಾಕಿದ್ಲು ಅಂತ ಅರ್ಥ. ಹೊರಗೆ ಹಾಕಿದ್ರು ಅವಳು ಬೈದದ್ದು ನನಗೆ ಬೇಸರ. ನಿಮ್ಮ ಯೋಗ್ಯತೆ ಏನು? ನಾಯಿ ಅಂದ್ರೆ ಏನು? ಹೋಳಿ ಹೋಯಿತು ಹೊಕ್ಕೆ ಹೋಳಿ ಹೋಯಿತು ಹೊಕ್ಕೆ ಹೊತ್ತಿಗೆ ಜೋರದಂತೆ ಚರದೆ ಮುಂದಿನ ದೋಣಿಯಲ್ಲಿ ಪಲ್ಲೋಕ ಹೆಜ್ಜೆಯ ಊರಬೇಕು. ಎಂಬ ಹಕ್ಕಿ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹಾರಿ ಹೋಯಿತು. ಬರೇ ಅವಳ ಸೌಂದರ್ಯವನ್ನು ಮಾತ್ರ ನಾನು ಬಯಸಿದ್ದಲ್ಲ, ಅವಳೊಬ್ಬ ಪಾಳೆಯಗಾರನ ಮಗಳು. ಅವಳು ನನ್ನವಳಾದ್ಲು ಅಂತಾದ್ರೆ ಅವಳಪ್ಪನಲ್ಲಿರುವಂತಹ ಸೇನಾಬಲ ಎಲ್ಲ ನನ್ನ ಕೈ ಸೇರ್ತದೆ. ಅದೆಲ್ಲ ಕೂಡಿಕೊಂಡು ದರೆಯ ಮೇಲೆ ದಂಡಯಾತ್ರೆಯನ್ನು ಮಾಡಿ ಮುಂದೊಂದು ದಿನ ನಾನು ಅಂಗದೇಶದ ಬೆಳಗಡೆಯ ನೆರಳಲ್ಲಿ ವಿರಾಜಿಸಬೇಕೆಂದು ತೀರ್ಮಾನಿಸಿದ್ದೆ. ಎಲ್ಲ ಹಾಳಾಗಿ ಹೋಯ್ತು. ಅದಕ್ಕೆ ಕಾರಣ ಈ ರಾಧಿಕಾ. ಹೌದು, ಎಲ್ಲ ಹಾಳಾಗಿ ಹೋಯ್ತು. ನಿಮ್ಮ ಆತುರತೆ ಕಾರಣ ಬಿಟ್ರೆ ಮತ್ತೇನು ಇಲ್ಲ. ನೀವು ಸ್ವಲ್ಪ ಕಾಮನಬಿಲ್ ಮಾಡ್ಬೇಕಿದ್ರೆ ಆಚೀಚೆ ನೋಡ್ಬೇಕಿತ್ತು. ಹೌದೌದು, ಈ ಪ್ರಪಂಚದಲ್ಲಿ ಇದ್ದೇನು ಪ್ರಜ್ಞೆನೇ ಇಲ್ಲ. ಚೇಷ್ಟೆ ಮಾಡಿದ್ರೆ ನಿನ್ನ ಸೊಂಟ ಮುರಿದು ಹಾಕ್ತೇನೆ. ನಂಗೆ ನಿಮ್ಮ ಕಾಮನಬಿಲ್ಲೇ ನೆನಪಾಗುತ್ತೆ. ನನ್ನ ಹೊಟ್ಟೆವರಿ ನನಗೆ ಇವತ್ತು ಯಾವ್ಯಾವ ಬಿಲ್ ಎಲ್ಲ ನೋಡಿದ್ರೆ ಹೆಣ್ಣನ್ನು ಪೂರ್ಣ ನಂಬಲಿಕ್ಕಾಗುವುದಿಲ್ಲ. ನಾನು ಅವಳ ಮನದಾಳದಲ್ಲಿ ಗುರುಮಠದಲ್ಲಿದ್ದಾಗ ವಿಶ್ವಾಸವನ್ನು ಸ್ಥಾಪಿಸಿದ್ದೆ. ಈಗ ಅದನ್ನು ಕಳ್ಕೊಂಡಿದ್ದೇನೆ. ನೀವು ಜೊತೆಯಲ್ಲಿ ಆದರ್ಶ ವಿದ್ಯಾರ್ಥಿ ಹಾಗೆ ಇದ್ದೆ. ಇದಷ್ಟೇ ಆದ್ರೂ ಬಿಡು, ಅದಲ್ಲ ಮುಖ್ಯ. ಅವಳ ಪ್ರೀತಿಗೆ ಪಾತ್ರ ನಾನಾಗಿದ್ದೆ. ಈಗ ನನ್ನ ಎರಡನೇ ಮುಖ ಏನು ಅಂತ ಅವಳಿಗೆ ಗೊತ್ತಾಯ್ತಾ ಇಲ್ವೋ? ಗೊತ್ತಾದ ಹೆಣ್ಣು ಹಾಗೆ ಬಿಡ್ಲಿ. ಆಗ ಅವಳು ನೋಡುವಾಗ ಎಷ್ಟೊತ್ತು ನೋಡ್ರು ಪುಸ್ತಕ ಹಿಡ್ಕೊಂಡೇ ಇರ್ತಿದ್ರಿ ನೀವು. ನೋಡುವುದು ಅವಳನ್ನೇ ಆದ್ರೂ ಕೈಯಲ್ಲಿ ಪುಸ್ತಕ ಇರ್ತೀವಿ ಅಲ್ವಾ? ಈಗ ಹಾಗಲ್ಲ. ಸಿಡಿದೆದ್ದು ಹೋದಂತಹ ಆಕೆ ನನ್ನ ಕುರಿತಾಗಿ
ಬದಲಾಗಿ ಏನಾದ್ರೂ ಬೇರೆ ದಾರಿಯನ್ನು ಹಿಡಿದ್ಲು ಅಂತಾದ್ರೆ ಹಾ. ಮತ್ತೆ ನನಗೆ ಅದನ್ನು ಎದುರಿಸುವುದಕ್ಕೆ ಕಷ್ಟವಾದೀತು. ಹಾರಿ ಹೋಯಿತು ಹಕ್ಕಿ. ಹಕ್ಕಿ ಹಾರಿದ ಹಕ್ಕಿ ಏನು ಹಾರ್ತಾ ಇರ್ತದ? ಎಲ್ಲಾದ್ರೂ ಒಂದು ಕಡೆ ಕೂರ್ಲೇಬೇಕಲ್ಲ. ಅದನ್ನು ನೀನು ತಿಳಿಬೇಕು. ಅಂದ್ರೆ ಈಗಲೇ ಹೊರಡಬೇಕು. ಹೋಗಿ ನನ್ನವನಾಗಿ ಬೇಹಿಗನಾಗಿ ನೀನು ಹೋಗಬೇಕು. ಹಾ. ಅವಳ ಚಲನ ವಲನವನ್ನು ಆಗಾಗ ತಿಳಿದು ಹಾ. ಬಂದು ನನಗೆ ತಿಳಿಸ್ತಾ ಇರಬೇಕು. ಇಷ್ಟಾದ್ರೂ ಅವಳ ಮೇಲೆ ಅಷ್ಟು ವ್ಯಾಮೋಹವೇ? ನನಗೆ ವ್ಯಾಮೋಹ ಅಂತಲ್ಲ, ಹಾ. ಅವಳೊಂದಿಗೆ ಅವಳ ದೇಶವನ್ನು ನಾನು ಓ, ದಕ್ಕಿಸಿಕೊಳ್ಳಬೇಕು. ಅವಳು ಹೋದ್ರೊಟ್ಟಿನ ದೇಶ ಬೇಕು ನಿಮಗೆ. ಒಮ್ಮೆ ಅವಳು ಕೈ ಜೀವಂತ ಸಿಗಲಿಲ್ಲ ಅಂತ ಆದ್ರೆ ಹಾ. ಅವಳು ಕೆಲವಾದ್ರೂ ಚಿಂತೆ ಇಲ್ಲ. ಆ ಸುದ್ದಿಯನ್ನು ನನಗೆ ತಂದು ತಿಳಿಸ್ಬೇಕು. ಬಿಡಿ ಆ ವಿಷಯ, ಇವತ್ತೇ ಹೊರಟೆ ನಾನು. ಖರ್ಚಿಗೆ ಕೊಡಿ, ಅವಳಿಗೆ ಎಲ್ಲೇ ಹೋದ್ರು ನೋಡಿ ತಿಳಿದು ಬಂದು ತಂದು ಒಪ್ಸುವ ವರದಿ ನಮ್ದು. ಖರ್ಚಿಗೆ ಬೇಕಾದಷ್ಟು ಕೊಡ್ತೇನೆ. ಹಾ. ಹಿಡ್ಕೊಂಡು ಹೋದ್ದನ್ನ ಹಾ. ಇದು ಕೊಟ್ಟದ್ದು ಖರ್ಚಾಯ್ತು, ಅವಳು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಮಗನೇ ಹಾ. ನಿನ್ನನ್ನು ಉದ್ದುದ್ದ ಸಿಗದು ತೋರಣ ಹಾಕ್ತೇನೆ. ಅರ್ಥ ಆಯ್ತಲ್ಲ? ಬಲಾಹಕನ ಸ್ನೇಹದ ಮುಖ ಮಾತ್ರ ನೀನು ನೋಡಿದ್ದು, ಹೌದು. ಕ್ರೌರ್ಯದ ಮುಖ ನೋಡ್ಲಿಲ್ಲಲ್ಲ. ನಿಮ್ಮ ಕಾಮನ ಬಿಲ್ ಕಂಡದ್ದೇ ಬಿಟ್ರು ನಾವು. ಕಾಣಿಸಿಕೊಟ್ಟೇನು ಜಾಗ್ರತೆ. ಇವ್ರ ಜೀವ ಎಳಿತದ ಇವರಿಗೆ. ಇವ್ರಿಗೇನು ಎಷ್ಟು ಅಲ್ಲ ಹೇಳಿದ್ ನಾನೇ ಹೆಣ್ಣು ಬೇಕು ಸುಖ ಬೇಕು ಅಂತ. 24 ಗಳಿಗೆಲೂ ಅದೇ ಮಾಡ್ತೀರಿ ಅಂತ ಹೇಳಿದ್ನ ನಾನು. ಅದು ಮಾಡ್ಕೊಂಡು ಈಗ ಹೆಚ್ಚು ಕಡಿಮೆ ನಿನ್ ತಲೆ ಕಡಿತಂತೆ. ಇವ್ರು ಸಾಯ್ಲಿ, ನಂಗೇನ್ ಸಂಬಂಧ. ಖರ್ಚಿಗೆ ತಕೊಳ್ತೇನೆ ನಾನು. ಸ್ವಲ್ಪ ದಿವಸ ನಾನೇನು ಅಂತ ನೋಡ್ಬೇಕು, ನಾನು ಅನುಭವಿಸುದು ಬೇಡವಾ? ಇನ್ನೊಬ್ಬರು ಇಂಥ ವ್ಯವಹಾರ ಮಾಡೋದು ನೋಡಿ ಸಂತೋಷ ಪಡುದಾ? ನಾನ್ ತಗೊಂಡು ಹೊರಡ್ತೇನೆ. ಬಲಿಯಾಯ್ತು ಭವಿತವ್ಯ ಕಳವಳದ ಕಾವಳದೆ, ಬೆಳಕ ಹಾದಿಯದೊಂದೆ ಗೆಳತಿ ಭೂಮಿಕೆಯು. ನೆಲೆಯ ನೀನೆಂದು ಅಂಜಲಿಯೊಡ್ಡಿ ಬೇಡುವೆ, ನೆಲೆಯ ನೀನೆಂದು ಅಂಜಲಿಯೊಡ್ಡಿ ಬೇಡುವೆ. ಕಳವೆ ನುಳಿದಾಯುಷ್ಯ ಮೆಳೆಯ ಬಿದಿರಾಗಿ, ಏನಾಗಿ ಹೋಯಿತು ನನ್ನ ಬದುಕು. ಅಳಕಾವತ್ಯ ವಿದ್ಯಾಪೀಠದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದೆ, ಆದ್ರೆ ಬಾಳನ್ನ ರೂಪಿಸಿಕೊಳ್ಳುವಲ್ಲಿ ಅಸಾಧ್ಯವಾಗಿ ಬಿಟ್ಟೆ ನಾನು. ಯಾಕೆ ಹೀಗಾಯ್ತು? ಆ ಬಲಹಾಕನ ನಂಬಿಬಿಟ್ಟೆ, ಅವನನ್ನು ಸೇರಬೇಕು ಅಂತ ಓಡಿ ಹೋದೆ. ಅಲ್ಲಿಯ ದೃಶ್ಯವನ್ನು ಕಂಡು ಮತ್ತೆ ಮನೆಗೆ ಹಿಂತಿರುಗಿ ಬಂದಾಗ ಆ ದೃಶ್ಯ ಕಂಡೆ, ಭಯವೇ ಒಲಗೊಂಡೆ. ನನ್ನಪ್ಪ ಹೃದಯ ಒಡೆದು ರಕ್ತ ಕಕ್ಕಿ ಸತ್ತಿದ್ರು. ಹಾಗಿದ್ರೆ ನನಗೆ ಯಾರು ಗತಿ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೆ. ನನ್ನ ಬದುಕು ಕತ್ತಲಾಗಿ ಹೋಯಿತು. ಹಾಗಾದ್ರೆ ಈ ಕತ್ತಲಾದ ಬದುಕಿಗೆ ದೀಪ ಯಾರಿದ್ದಾರೆ? ಇಲ್ಲ, ನಾನು ಸಾಯಬಾರದು. ಹಾಗೆ ಸಾಯುವುದಕ್ಕೆ ಮುಂದಾದ್ರೆ ನನ್ನ ಸಂಸ್ಕಾರ ಅಡ್ಡ ಬರ್ತಾ ಇದೆ. ನಾನು ಬದುಕಬೇಕು, ಇದ್ದು ಜಯಿಸಬೇಕು. ಹಾಗಿದ್ರೆ ನನ್ನ ಬದುಕಿಗೆ ಆಸರ ಯಾರಿದ್ದಾರೆ? ಒಬ್ಬಳಿದ್ದಾಳೆ, ನನ್ನ ಬಾಲ್ಯದ ಒಡನಾಡಿ. ಅವಳಿದ್ದಾಳಲ್ಲ ಭೂಮಿಕಾ, ಅವಳನ್ನು ಸೇರಬೇಕು. ಅವಳಲ್ಲಿ ಬದುಕಿನ ಬಗ್ಗಾಗಿ ಅಂಗಲಾಚಿ ಬೇಡಿಕೊಳ್ಳಬೇಕು. ಹಾಗಾಗಿ ಆದಷ್ಟು ಬೇಗ ನನ್ನ ಗೆಳತಿಯನ್ನು ಕಾಣ್ತೇನಂತೆ. ಯಾರು? ನಾನು ಗೆಳತಿ, ರಾಧಿಕಾ ಬಂದವಳು. ಭೂಮಿಕಾ, ಯಾವಾಗ ಬಂದೆ ಗೆಳತಿ? ತೊರೆದು ಬಂದೇನು ತಾತನ ನಿಜನ ನಂಬಿ, ಉರಿದು ಹೋಯಿತು ಜೀವನ. ತೆರಳಲು ದಾರಿ ಬೇರಿರದೆ ಭೂಮಿಗೆ ನಿನ್ನ, ಸ್ಮರಿಸಿ ಬಂದೇನು ನೀಡು ಕರುಣೆಯ ಸರೆಯ. ನಿನ್ನನ್ನು ಕಾಣಬೇಕು ಅಂತ ಓಡೋಡಿ ಬಂದರೆ ನಿನ್ನ ಸ್ಥಿತಿ ಏನಮ್ಮ ಇದು? ಗೆಳತಿ, ನನ್ನ ಕುರಿತು ಯೋಚನೆ ಮಾಡಬೇಡಮ್ಮ. ಮುಗಿದ ಕತೆ ನನ್ನದ್ದು. ನೀನ್ ಹೇಗಿದ್ದೀಯ ಹೇಳು? ನಾನು ಚೆನ್ನಾಗಿದ್ದೇನೆ. ಇಲ್ಲಮ್ಮ, ನಿನ್ನ ಮುಖವನ್ನ ಕಾಣ್ತಾ ಇದ್ರೆ ನೀನು ಸುಖದಿಂದಿಲ್ಲ ಅಂತ ನನ್ನ ಮನಸ್ಸೇನೋ ಹೇಳ್ತಾ ಇದೆ. ಆತ್ಮೀಯಳಾದಂತ ನನ್ನನ್ನು ವಂಚಿಸ್ತೀಯ ಹೇಳು? ಹೇಳದೆ ಹೋದ್ರೆ ನನ್ನಾಣೆ ಗೆಳತಿ, ನನ್ನಾಣೆ. ಭೂಮಿಕಾ, ಹೇಳಬೇಕೆಂಬುದಾಗಿ ಓಡೋಡಿ ಬಂದವಳು ನಾನು. ಏನು ಮಾಡೋಣ? ತಂದೆಯನ್ನು ಅಗಲಿ ಬಂದೆ. ಹಾಗಿದ್ರೆ ನನ್ನ ಪ್ರಿಯತಮ ಆ ಬಲಹಾಕ ಮೋಸ ಮಾಡಿಬಿಟ್ಟ. ಅವನ ಪ್ರೀತಿ ಬೂಟಾಟಿಗೆ ಪ್ರೀತಿ ಎಂಬುದಾಗಿ ಚೆನ್ನಾಗಿ ಅರ್ಥವಾಗಿ ಹೋಯ್ತು ನನಗೆ.
ಹಾಗಾಗಿ ಮತ್ತೆ ಹಿಂತಿರುಗಿ ಮನೆಗೆ ಬಂದ್ರೆ ಅಪ್ಪ ಸತ್ತಿದ್ದರು ನನಗೆ ಯಾರು ಅಂತ ಗೋಳಿಡುವಾಗ ನೆನಪಾಯ್ತು. ಹಾಗಾಗಿ ಇಲ್ಲಿಗೆ ಓಡೋಡಿ ಬಂದೆ. ಗೆಳತಿ, ನಿನ್ನ ಈ ಸ್ಥಿತಿಯಲ್ಲಿ ನಾನು ಹೀಗೆ ಕೇಳುತ್ತಿದ್ದೇನೆ ಅಲ್ಲ, ಅಂಗರಾಚಿ ಬೇಡುತ್ತಿದ್ದೇನೆ ಎಂಬುದಾಗಿ ತಪ್ಪಾಗಿ ಭಾವಿಸಿಕೊಳ್ಬೇಡ. ನೋಡು, ನಿಮ್ಮ ಮನೆಯಲ್ಲಿ ಊಳಿಕದ ಆಳಾಗಿ ಬದುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಡು ಗೆಳತಿ. ಗೆಳತಿ, ನೋಡಿದೆಯೇ ನನ್ನ ಸ್ಥಿತಿಯನ್ನ? ಒತ್ತಿ ಹಿಂಡುವುದು ನೋವು, ಸೂತಕವಾಯು ಸುತ್ತಿಕೊಂಡಿರುವುದು ಸಾವು, ಸೂತಕವಾಯು ಸುತ್ತಿಕೊಂಡಿರುವುದು ಸಾವು. ಎತ್ತಿಕೋ ಮಗುವನ್ನು ಹೊತ್ತುಕೋ ವೈಧವ್ಯ, ಎತ್ತಿಕೋ ಮಗುವ ಹೊತ್ತುಕೋ ವೈಧವ್ಯ. ಅತ್ತೆ ಮನೆಯ ಸೇರು ಮತ್ತೆನ್ನ ಕ್ಷಮಿಸು ಕ್ಷಮಿಸು ಕ್ಷಮಿಸು. ಅತ್ತೆ ಮನೆಯ ಸೇರು ಮತ್ತೆನ್ನ ಕ್ಷಮಿಸು. ನೋಡಿದೆಯೇ ನನ್ನ ಸ್ಥಿತಿಯನ್ನ? ಸೂತಕ ವಾಯು ನನ್ನ ಪ್ರಾಣ ಹಿಂಡ್ತಾ ಇದೆ ಗೆಳತಿ, ಪ್ರಾಣ ಹಿಂಡ್ತಾ ಇದೆ. ಈಗಲೂ ಇನ್ನೊಂದು ಕ್ಷಣದಲ್ಲಿಯೂ ಸಾಯುವ ಸ್ಥಿತಿಯಲ್ಲಿದ್ದವಳು ನಾನು. ಭೂಮಿಕಾ, ನನ್ನ ಕುರಿತಾಗಿ ನಾನು ಮರುಗ್ತಾ ಇಲ್ಲಮ್ಮ. ನನ್ನ ಸ್ಥಿತಿ ಹೀಗಾದ್ರೂ ಕೂಡ ನನ್ನ ಆತ್ಮೀಯಳಾದಂತ ನೀನಾದ್ರೂ ಸುಖದಿಂದ ಇರಬಹುದು ಅಂತ ನಾನು ಭಾವಿಸಿದ್ದೆ, ದೇವರಲ್ಲಿ ಬೇಡ್ತಾ ಇದ್ದೆ. ಆದ್ರೆ ಆ ದೇವರು ನಿನಗೂ ಇಂಥ ಕಷ್ಟವನ್ನ ತಂದೊಡ್ಡಿದ್ನೇನಮ್ಮ. ಆ ದೇವರಿಗೆ ಕರುಣೆ ಇಲ್ಲ ಗೆಳತಿ, ಕರುಣೆ ಇಲ್ಲ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತ ನನ್ನಲ್ಲಿ ಬಂದು ನೀನು ಆಶ್ರಯವನ್ನ ಕೇಳಿದ್ರೆ ನಿನಗೆ ನಾನು ಏನು ಅಂತ ಆಶ್ರಯ ಕೊಡ್ಲಮ್ಮ, ಆಶ್ರಯ ಕೊಡ್ಲಿ. ಹೌದಮ್ಮ, ನಿನ್ನ ಸ್ಥಿತಿ ಹೆಚ್ಚಾಯಿತೆ. ನಾನು ಒಂದು ಕೇಳಿಕೊಂಡ್ರೆ ಆಶ್ರಯ ಸಿಗುವುದಕ್ಕೆ ಸಾಧ್ಯ ಉಂಟು ಹೇಳು. ಇಲ್ಲ, ಎಲ್ಲಿಯಾದ್ರೂ ಹೋಗ್ತೇನೆ. ಇಲ್ಲ, ನೀನು ಹೋಗ್ಬಾರದು ಗೆಳತಿ. ನಿನಗೆ ನಾನು ಆಶ್ರಯವನ್ನ ಕೊಡಬೇಕು, ನಿನಗೆ ಬದುಕುವುದಕ್ಕೆ ದಾರಿಯನ್ನು ನಾನು ತೋರಿಸಬೇಕು ಗೆಳತಿ. ನೋಡು, ನಾನು ಸತ್ತ ಮರುಕ್ಷಣದಲ್ಲಿ ನನ್ನ ಮಗು ತಬ್ಬಲಿ ಆಗ್ತದೆ. ನನ್ನ ಕರುಳ ಕುಡಿ ತಾಯಿ ಇಲ್ಲದ ತಬ್ಬಲಿ ಆಗಬಾರದು ಗೆಳತಿ. ಆದ್ದರಿಂದ ಗೆಳತಿ, ನೀನು ನಾನಾಗಿ, ನೀನು ಭೂಮಿಕಳಾಗಿ, ನನ್ನ ಮಗುವಿನ ತಾಯಿಯಾಗಿ ನನ್ನ ಅತ್ತೆ ಮನೆಯನ್ನ ಸೇರು. ಹೌದು ಗೆಳತಿ, ಹಿಡಿಯಮ್ಮ ನನ್ನ ಕಂದನನ್ನ ನೀನ್ ಎತ್ಕೋ. ಈ ಕ್ಷಣದಿಂದ ಇದು ನಿನ್ನ ಮಗು. ದೇವರು ನಿನಗೆ ಚಲಿಸದೆ ಮೋಡ ಕಳವಳಗೊಳಿಸಿ ಮರೆಸಿದೆ ಚಂದ್ರನ ಮುಸುಕಿನಲ್ಲಿ. ಬೆಳದಿಂಗಳಿಗೆ ಹಲ್ಲು ಬಿಚಕೋರಿ, ಬೆಳದಿಂಗಳಿಗೆ ಹಲ್ಲು ಬಿಚಕೋರಿ ಕೊರಗಿತು ಮೌನದ ಕತ್ತಲಲಿ. ಚಂದ್ರ ಚಕೋರಿ ಕೊರಗಿತು ಮೌನದ ಕತ್ತಲಲಿ, ಮೌನದ ಕತ್ತಲಲಿ, ಮೌನದ ಕತ್ತಲಲಿ, ಮೌನದ ಕತ್ತಲಲಿ. ಏನ್ ಮಾಡುದು ಸ್ವಾಮಿ, ಕೊನೆಗೂ ನಮ್ಮ ಪರಿಸ್ಥಿತಿ ಹೀಗಾಯಿತು. ಎಂತೆಂತ ವೈದ್ಯರು ಬಂದು ಯಾವ ಯಾವ ಔಷಧಿ ಕೊಟ್ರು ನನ್ನ ಬೋಳ್ಮಂಡೆಯಲ್ಲಿ ಕೂದಲು ಬರಲಿಲ್ಲ, ಕೈ ಕಾಲು ಒಂದು ಸರಿಯಾಗಿಲ್ಲ. ನೋಡಿ, ಇದು ಯಾರು ಗೊತ್ತಾಯ್ತಾ? ಇದು ಜನ ಅಲ್ಲ ಸ್ವಾಮಿ, ಇದು ಹೆಣ್ಣೆಂಗ್ಸು.
ಇವಳು ನನ್ನ ಮಡದಿ ಗೌರಿ. ಹೌದು, ನೋಡಿ ಸರಿ ಮುಖ ನೋಡಿ ನೋಡಿ. ಇದೇನಿದು ಹೀಗದ್ದು? ಹೀಗಾಗುವುದಕ್ಕೆ ಕಾರಣ ಉಂಟು ಸ್ವಾಮಿ. ಗಂಡನಿಗೆ ಕೂದಲು ಯಾವತ್ತು ಬರ್ಲಿಲ್ವಾ ಆವತ್ತಿಂದ ನನಗೂ ಕೂದಲು ಬೇಡ ಅಂತೇಳಿ ಗಾಂಧಾರಿಯಾಗಿ ಶಪಥವನ್ನು ಧರಿಸಿ ಇದ್ದ ಮಂಡೆ ಕೂದಲನ್ನು ಬೋಳಿಸಿಕೊಂಡಿದ್ಲಂತೆ. ಗಾಂಧಾರಿಯು ಹಾಗೆ ಗಂಡ ನೋಡದ ಪ್ರಪಂಚವನ್ನು ತಾನು ನೋಡಲಾರೆ ಅಂತ ತನ್ನೆರಡು ಕಣ್ಣುಗಳಿಗೆ ಬಟ್ಟೆಯನ್ನು ಸುತ್ತಿಕೊಂಡಿದ್ದಳಂತೆ. ಆ ಗಾಂಧಾರಿಯಂತೆ ಆದರ್ಶ ನಾರಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾಳೆ. ನೋಡಿ ಇವಳು ಮಂಡೆ ನೋಡಿ. ಆದ್ರೂ ನೋಡಿ ಹೂ ಇಟ್ಟಿದ್ದಾಳೆ. ಅದು ನಿಮ್ಗೆ ಯಾಕೆ? ಅದು ಮೊಳೆ ಹೊಡೆದು ಅಂಟಿಸಿಕೊಂಡಿದ್ದಾಳೆ. ನಿಮ್ಗೆ ಯಾಕೆ ಅಂದ್ರೆ ಸಣ್ಣದ್ರಿಂದಲೂ ಹೂ ಅಂತ ಹೇಳಿದ್ರೆ ಜೀವದ ಗಂಟು. ಹಾಗಾಗಿ 2 ಹೂವನ್ನು ಅಂಟಿಸಿಕೊಂಡು ಬಂದಿದ್ದಾಳೆ ನೋಡಿ. ಏನು ಮಾಡುದು ಸ್ವಾಮಿ? ಏನ್ ಮಾಡುವ ಹೇಳಿ? ಏನು ನೀವೊಂದ್ ಸರಿ ಆಗುದಿಲ್ವಲ್ಲ ಅಂತಲೇ ಬೆಸಿದ್ ನನಗೆ. ಆದ್ರೂ ನಿನ್ನ ಪತಿವ್ರತ ಧರ್ಮದಿಂದ ಆದ್ರೂ ನನ್ನ ಕೈ ಕಾಲು ಸರಿ ಆಗ್ತದೆ ಅಂತೇಳಿ ಕಾದು ಕೂತ್ರೆ ನೋಡುವ. ಎಲ್ಲಿ ಪತಿವ್ರತ ಧರ್ಮವನ್ನು ಹಾಳು ಮಾಡ್ಕೊಂಡಿದ್ಯೋ ನೀನು? ಹಾಗೇನಿಲ್ಲ, ಮತ್ತೊಬ್ಬರು ವೈದ್ಯರು ಬರ್ತಾರೆ ಇವತ್ತು, ಒಳ್ಳೆ ಔಷಧ ಕೊಡ್ತಾರಂತೆ. ಬನ್ನಿ ಬನ್ನಿ. ನೋಡಿ ಇವ್ರೆ ನಮ್ಮ ಯಜಮಾನ್ರು. ಸರಿಯಾಗಿ ಔಷಧ ಕೊಡ್ಬೇಕು. ಸರಿಯಾಗಿ ನೋಡಿ ಸ್ವಲ್ಪ. ನಾನ್ ಕೊಡ್ತೇನೆ. ಹೀಗೆಲ್ಲ ಆಗಿದ್ಯಾ? ನಮಸ್ಕಾರ ಸ್ವಾಮಿ. ಇದು ನೀವು ವೈದ್ಯರ? ಹೌದು. ನಿಮ್ಮ ಮನೆಯಲ್ಲಿ ನೀವು ಒಬ್ರೇ ವೈದ್ಯರ? ಅಲ್ಲಪ್ಪ, ನನ್ನ ತಮ್ಮ ಒಬ್ಬ ಇದ್ದಾನೆ. ಹೌದಾ? ಅವನು ವೈದ್ಯನೇ. ಅವರು ಯಾರಿಗೆ? ಮನುಷ್ಯರಿಗ? ನಾನು ಮನುಷ್ಯರಿಗೆ ಕೊಡುವುದು. ನಿಮ್ಮ ತಮ್ಮ? ಅವ ಪಶು ವೈದ್ಯ, ಗೋವುಗಳಿಗೆಲ್ಲ ಔಷಧಿ ಕೊಡ್ತಾನೆ. ಅವರು ಹೋಗಿದ್ದಾರಾ? ಅವರು ಹೋಗಿದ್ದಾರೆ ಔಷಧಿ ಕೊಡ್ಲಿಕ್ಕೆ. ಹೌದೌದು. ನೀವು ಇವತ್ತು ಬರುವಾಗ ಹಿಡ್ಕೊಂಡು ಬಂದ ಪೆಟ್ಟಿಗೆಯನ್ನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ಅಲ್ಲ? ಇಲ್ಲಪ್ಪ ಇಲ್ಲಪ್ಪ, ಅವರ ಪೆಟ್ಟಿಗೆ ನೀವು ತಂದು ನಿಮ್ ಪೆಟ್ಟಿಗೆ ಅವ್ರು ತಗೊಂಡೋಗಿ ಅವ್ರ ದನಗಳಿಗೆ ಕೊಡುವ ಚುಚ್ಚುಮದ್ದನ್ನೆಲ್ಲಾದ್ರೂ ನನಗೆ ಕೊಟ್ರೆ ಮತ್ತು ನಾನು ಈ ಮನುಷ್ಯತ್ವದಿಂದಲೇ ಹೋಗ್ಬೇಕಾಗ್ತದೆ. ಸುಮ್ಮನೆ ಬನ್ನಿ, ಏನ್ ಮಾಡ್ಬೇಕಂತ ನೋಡಿ. ಇಲ್ಲುಂಟಲ್ಲ, ಇದನ್ನ ಹೇಗೆ ಹಚ್ಚಬೇಕು ಗೊತ್ತುಂಟಾ? ಉಂಟಲ್ಲ, ಬಿಸಿ ಚೂರ್ಣ ತಟ್ಟು ಬಿಸಿ ಚೂರ್ಣ ತಟ್ಟು, ಸಮ ತಟ್ಟು, ಗೋಳಮಂಡೆ ತಟ್ಟು, ತಟ್ಟು 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 ತಟ್ಟು. ಉದ್ದುದ್ದ ಹುಲುಸಾಗಿ ಬೆಳೆದೀತು ಜೊಟ್ಟು, ಉದ್ದುದ್ದ ಹುಲುಸಾಗಿ ಬೆಳೆದೀತು ಜೊಟ್ಟು. ಸೊಲಗೆ ತೈಲವ ಮೈಗೆ ತಿಕ್ಕು, ಮೈಗೆ ತಿಕ್ಕು 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 ತಿಕ್ಕು. ಕಡೆದಿಟ್ಟ ಶಿಲೆಯಂತೆ ಆಕಾರ ಬಕ್ಕು. ಯೋಚನೆ ಮಾಡುವುದೇ ಬೇಡ, ತಲೆ ಬಿಸಿ ಮಾಡ್ಕೊಳ್ಳುವುದೇ ಬೇಡ. ಸರಿಯಾಗಿ ನೋಡಿ, ಇದ್ರಲ್ಲಿ ಉಂಟಲ್ಲ, ಯಾವುದಕ್ಕೆ ಕೂದಲು ಹೋಗಿದ್ದಕ್ಕೆ ತಲೆ ಬಿಸಿ ಮಾಡುದು ಬೇಡವಾ ಅಥವಾ ಬರೋದಕ್ಕೆ ತಲೆ ಬಿಸಿ? ಎಲ್ಲ ಸರಿ, ನಾನು ಮಾಡ್ತೇನೆ. ಅದಕ್ಕೇನು ಚೂರ್ಣ ಕೊಟ್ಟಿದ್ರಲ್ಲ ನೀವು? ಹೌದೌದು. ಆ ಚೂರ್ಣವನ್ನ ಸರಿಯಾಗಿ ಅರೆದು ಇವರ ತಲೆಗೆ ಹಾಕಿ ತಟ್ಟಬೇಕು. ತಟ್ಟುವುದು. ತಟ್ಟಿದ್ರೆ ಕೂದಲು ಬರ್ತದೆ. ಹೌದಾ? ಅದು ಬರುವುದಂದ್ರೆ ಹೇಗೆ? ಇಂತಿಂತ ಜುಟ್ಟು. ಹೌದಾ? ಮತ್ತೆ ಈಗ ನೋಡಿ ಅಂಗಾಂಗಲ ಸರಿ ಇಲ್ಲ ಅವರಿಗೆ. ಅದೆಲ್ಲ ಸರಿ ಮಾಡ್ಬೇಕಾದ್ರೆ ಆ ತೈಲ ಕೊಟ್ಟಿದ್ದೇನಲ್ಲ, ಆ ತೈಲವನ್ನು ಹಾಕಿ ಸರಿ ತಿಕ್ಕುವುದು. ಮೈಗೆ ತಿಕ್ಕುವುದ ಅಲ್ಲ ಗಂಟ್ಲಿಗೆ ಸುರ್ಕೊಳ್ಳುದ? ತಿನ್ಲಿಕ್ಕೆ ಬೇರೆ ಕೊಡ್ತೇನೆ, ಮಾತ್ರೆ ಕೊಡ್ತೇನೆ. ಅದನ್ನು 3 ತುಂಡು ಮಾಡಿ ದಿವಸಕ್ಕೆ 3 ಕಾಲ ತಗೊಳ್ಬೇಕು. ಮತ್ತೆ ತೈಲ 3 ತುಂಡು ಮಾಡಿ 3 ಕಾಲು ತಗೊಳ್ಬೇಕಾ? 3 ಕಾಲ ಅಂತ 3 ಬಾರಿ ಸಂಜೆ. ಹಾಗೆ ತೈಲವನ್ನು ಹಾಕುದು ಯಾವಾಗ? ಬೆಳಿಗ್ಗೆ ಸ್ನಾನ ಮಾಡಿದಾದ್ಮೇಲೆ, ಆಮೇಲೆ ಊಟ ಮಾಡುವಾಗ, ಊಟ ಮಾಡಿದ ನಂತರ. ತೈಲ ಊಟ ಮಾಡುವ ಮೊದಲು ತಗೊಳ್ಬೇಕಾ ನಂತರ? ಅದು ನೀವು ಊಟ ಮಾಡಿ ಮಲಗುವಾಗ ತಗೊಳ್ಬೇಕಾಯ್ತಾ? ಕೂಡಲೇ ಗುಣವಾಗ್ತದೆ. ಈಗ ನಾನು ಬಂದಿದ್ದಕ್ಕೆ ಇವತ್ತಿಂದ ಒಂದು ನನಗೆ ಕೊಟ್ರೆ ನಾನು ಹೋಗ್ತೇನೆ. ಯಾವುದು? ಇವತ್ತಿಂದು. ಇವತ್ತಿಂದೇನು? ಇವತ್ತಿಂದು ಜೀವನದಲ್ಲಿ ಯಾರಿಗೂ ಕೊಟ್ಟವನಲ್ಲ. ನಿಮ್ಗೆ ಔಷಧಿಯ ಹಣ ಬರಬೇಕಾ? ನನ್ನ ಬೋಳ್ವಂಡೆಯಲ್ಲಿ ಕೂದಲು ಮೇಲೆ ಬರಬೇಕು, ನಿಮ್ಮ ಹಣ ನಾನು ಕೊಡ್ಬೇಕು. ಅಲ್ಲಿವರೆಗೆ ಔಷಧಿ ಮಾತಾಡೋಣ. ಸಮಸ್ಯೆ ಕೇಳಿದ್ದೇವೆ ಇವ್ರ ಬಗ್ಗೆ. ನಾವು ಒಳ್ಳೆ ವೈದ್ಯರಂತೆ ಕೊಟ್ಟಿದ್ರಲ್ಲ, ಅದನ್ನ ತಲೆ ಹಾಕಿ ತಡ್ತೇನೆ, ಮೈಗೆ ತಿಕ್ತೇನೆ. ನನಗೆ ಬೋಳ್ಮಂಡೆಗೆ ಔಷಧಿ ಹಾಕುವಾಗ ಒಂಚೂರೇ ಉಳಿಸಾಯ್ತಾ? ಯಾಕೆ? ನಮ್ಮಲ್ಲಿ ಒಬ್ಬ ಬೋಳ್ಮಂಡೆ ಅವನು ಇದ್ದಾನೆ, ಅವನಿಗೊಂಚೂರು ಕೂದಲು ಬರುವ ಹಾಗೆ ಪ್ರಯತ್ನ ಮಾಡುವ. ಬನ್ನಿ. ಮಾನಸದುಳ ಬಲಿದಾನಿರೇ
ಎತ್ತಣದ ದುರ್ದೈವವೋ ರಾಧೆ, ಮಗಳೆಂದು ಕರೆವೆನೆ ಕುತ್ತಿ ಕರುಳಲಿ ಚುಚ್ಚುವುದು ಬಾಧೆ. ಸತ್ತವನು ಪತಿಯಲ್ಲ, ಮಗುವನು ಹೆತ್ತವಳು ನೀನಲ್ಲ. ಬೆಂಬತ್ತಿಯುವುದು ವೈದವ್ಯ ಬಣ್ಣದ ಬುದ್ಧಿಯೊಂದಿಗೆ ಪೋಪ ಬಾಡೆ, ಎತ್ತಣದ ದುರ್ದೈವವೋ ರಾಧೆ. ರಾಧಿಕಾ ಪ್ರಭು, ಆರೇನು ಮಾಡುವರು ಆರಿಂದಲೇನವುದು ಪೂರ್ವಜನ್ಮದ ಕರ್ಮ ವಿಧಿವೆನ್ನ ಬೆಳೆದೆನ್ನುವ ಮಾತೊಂದುಂಟು ಮಗಳೇ. ಹಾಗಾಯಿತು ನಿನ್ನ ಸ್ಥಿತಿ. ಯಾರೋ ಮಾಡಿದ ಪಾಪದ ಕರ್ಮದ ಫಲವನ್ನು ನೀನು ಉಣ್ಣುವ ಹಾಗಾಯ್ತಲ್ವೇನಮ್ಮ ಮಗಳೇ? ಇಲ್ಲಮ್ಮ, ಯಾವ ಸುಟ್ಟ ನಾಲಿಗೆನ ನಿನ್ನ ಮಗಳೇ ಅಂತ ಹೇಳು. ಇದ್ದ ನನ್ನ ಒಬ್ಬಳು ಮಗಳು ಭೂಮಿಕಾಳನ್ನು ಕೊಟ್ಟಂತ ಭಗವಂತ ಕೈಯಾರ ಮತ್ತೆ ಪಡೆದುಕೊಂಡು ಬಿಟ್ಟ. ನನಗಿನ್ಯಾರು ಇಲ್ಲಮ್ಮ. ನನ್ನ ಸ್ಥಿತಿ ಹೀಗಾದ್ರೆ ನಿನಗೆ ಮಾತ್ರ ಇಂತಹ ಸ್ಥಿತಿ ಬರಬಾರ್ದಿತ್ತು ಮಗಳೇ. ಯಾವ ತಂದೆ ತಾಯಿ ಹೆತ್ತ ಮಗಳೋ ಏನೋ ಗೊತ್ತಿಲ್ಲ ನಿನಗೆ ಮದುವೆಯೇ ಆಗಲಿಲ್ಲ. ಆದರೂ ಗಂಡನನ್ನು ಕಳ್ಕೊಂಡಂತ ವಿಧವೆ ನೀನಾಗಿದ್ದೀಯ. ಹೆತ್ತವಳು ನೀನು ಅಲ್ಲದೆ ಇದ್ರು ನಿನ್ನ ಕೈಯಲ್ಲಿ ಒಂದು ಕಂದಮ್ಮ. ಇದನ್ನು ಕಣ್ಣಾರೆ ನೋಡುವಂತ ದೌರ್ಭಾಗ್ಯ ನನ್ನ ಪಾಲಿಗೆ ಬಂತಮ್ಮ. ಕಾಲಚಕ್ರಕ್ಕೆ ಸಿಲುಕಿದ ಮಾನವನ ಜೀವನದಲ್ಲಿ ಏನೇನು ಆಗ್ತದೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಮಗಳೇ. ಪ್ರಭು, ಗಾಳಿಗೊಡ್ಡಿತು ವಿಧಿಯು ನನ್ನೀ ಬಾಳ ಬುತ್ತಿಯನು, ಗಾಳಿಗೊಡ್ಡಿತು ವಿಧಿಯು ನನ್ನೀ ಬಾಳ ಬತ್ತಿಯ ದೀಪ ಶಿಖೆಯನು. ತೈಲದಂತಿ ಮಗುವ ನೀಡಿತು ತೋಳ ತೊಟ್ಟಿಲಲಿ, ತೇಲಿ ಮುಳುಗುವ ನನಗೆ ಹರಿಗೋಲಿನ ಸರೆ ಇತ್ತವರಿಗೆ. ಆಸರೆಯ ಇದ್ದವರಿಗೆ ಅನುಕೂಲವಾದರೆ ಎನ್ನಿ ಶೇಷಾಯುಷ್ಯ ಸಾರ್ಥಕವೂ. ಸ್ವಾಮಿ, ಮಗಳೇ, ಯಾಕೆ ದುಃಖವನ್ನ ಮಾಡ್ತಾ ಇದ್ದೀರಿ? ಇನ್ನೇನು ಮಾಡ್ಲಮ್ಮ, ಸಮಾಧಾನ ಮಾಡಿಕೊಳ್ಳಬೇಕು ನೀವು. ಹೌದೇ? ಹಾಗಿದ್ರೆ ನನಗೆ ದುಃಖ ಇಲ್ವೇ? ಖಂಡಿತ ಇಲ್ಲ, ನನಗೆ ಸಂತೋಷ. ಯಾಕೆಂದ್ರೆ ನನ್ನ ಬದುಕು ಬಿದಿರ ಮೇಳೆಯಾಗಿ ಹೋಗುತ್ತಿತ್ತು. ಆದ್ರೆ ಹಾಗಾಗಲಿಲ್ಲ. ನನ್ನ ಗೆಳತಿ ಭೂಮಿಕೆಯಿಂದ ಮತ್ತೆ ನನ್ನ ಬದುಕು ಚೇತನವಾಗುವಂತಾಯಿತು. ನನ್ನ ಬಾಳಿನ ಜ್ಯೋತಿ ಆರುವ ಸ್ಥಿತಿಯಲ್ಲಿತ್ತು. ಅದಕ್ಕೆ ತೈಲವನ್ನ ಸುರಿದವಳು ನನ್ನ ಗೆಳತಿ ಭೂಮಿಕಾ, ನಿಮ್ಮ ಮಗಳು ಭೂಮಿಕಾ. ಹಾಗಿದ್ರೆ ಮದುವೆ ಆಗಲಿಲ್ಲ, ವಿಧವೆಯಾದೆ. ಮದುವೆ ಆಗಲಿಲ್ಲ, ಮಕ್ಕಳನ್ನ ಪಡೆದೆ, ತಾಯಿ ಅಂತ ಅನಿಸಿಕೊಂಡೆ. ಇದು ಭಾಗ್ಯ ಅಂತ ತಿಳಿದುಕೊಳ್ತೇನೆ. ಹಾಳಾಗಿ ಹೋಗುತ್ತಿರೋ ಬದುಕಿಗೆ ಅಲ್ಲ, ಮುಳುಗಿ ಏಳುತ್ತಿರುವ ಬದುಕಿಗೆ ಆಸರೆಯಾಗಿ ಬಂದವರು ನೀವು, ನನ್ನ ಸ್ನೇಹಿತೆ ಭೂಮಿಕಾ ಹಾಗೂ ಈ ಮಗು. ಹಾಗಿದ್ರೆ ನನಗೆ ಆಸರೆ ಕೊಟ್ಟಂತ ವ್ಯಕ್ತಿಗಳಿಗೆ ನನ್ನ ಉಳಿದ ಆಯುಷ್ಯದಲ್ಲಿ ಸಂತೋಷ ಕೊಡಬೇಕೆಂಬುದೇ ನನ್ನ ಉದ್ದೇಶ. ಹಾಗಾಗಿ ಅದಕ್ಕೆ ನಾನು ಆ ಕಾರ್ಯಕ್ಕೆ ಮುಂದಾಗ್ತೇನೆ. ನೀವು ಅಳಬಾರದು, ನೀವು ಸಮಾಧಾನ ಮಾಡಿಕೊಳ್ಳಿ. ಮಗಳೇ, ಎಷ್ಟು ದೊಡ್ಡವಳಮ್ಮ ನೀನು. ಅದಲ್ಲದೆ ಹೋದ್ರೆ ಇಂದೀಗ ನಿನ್ನ ಜೀವನವನ್ನು ನಾನು ತ್ಯಾಗ ಮಾಡ್ತೇನೆ ಮಗುವಿಗಾಗಿ ಹೊರಟು ನಿಂತಿದ್ದೀಯಾ. ಹೆಣ್ಣು ಸಹನಶೀಲಳು ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ನೀನು ಆದರ್ಶಳಾಗಿದ್ದೀಯಾ ಮಗಳೇ. ಆದ್ರೆ ಒಂದು ಮಾತು ಹೇಳಲೇ ಮಗ, ಏನು ಪ್ರಭು? ನೀನು ಇಲ್ಲಿರಬೇಕಾದವಳಲ್ಲ ಮಗಳೇ. ಈಗಾಗಲೇ ಅಂಗದೇಶಾಧಿಪತನ ಸುತನನ್ನೇ ಕಳೆದುಕೊಂಡು ಪುತ್ರ ಶೋಕ ನಿರಂತರವಾಗಿ ಆತನನ್ನು ಕಾಡುತ್ತಾ ಇದೆಯಂತೆ. ಇದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನನಗೆ ಲೇಖನವನ್ನು ಬರೆದಿದ್ದಾನೆ. ನಿಮ್ಮ ಮನೆಯಲ್ಲಿ ಬೆಳೆಯುತ್ತಿರುವಂತಹ ಪುಟ್ಟ ಕಂದಮ್ಮನನ್ನು ಹಾಗೂ ನನ್ನ ಸೊಸೆಯನ್ನು ಕಳುಹಿಕೊಡಿ ಎಂಬುದಾಗಿ. ಮಗಳೇ, ನೀನೀಗ ಅಂಗದೇಶಕ್ಕೆ ಹೋಗಬೇಕು. ಅಂಗರಾಜ್ಯದ ಅರಮನೆಯನ್ನು ಬೆಳಗುವಂತಹ ಭಾಗ್ಯ ಜ್ಯೋತಿ ನೀನಾಗಬೇಕು ಮಗಳೇ. ಇದಕ್ಕೇನು ಹೇಳ್ತೀಯ ನೀನು? ಸರಿ ಪ್ರಭು. ಹೌದೇ? ಯಾಕೆಂದ್ರೆ ನಾನೀಗ ರಾಧಿಕಾ ಅಲ್ಲ, ಹಾ, ನಾನೀಗ ಭೂಮಿಕಾ. ಹೌದು, ನಿಮ್ಮ ಮಗಳು ಭೂಮಿಕಾ. ನಾನೀಗ ಮಗಳೇ, ಸರಿ,
ಹೊರಟು ನಿಂತಿರುವಂತಹ ನಿನ್ನ ಜೊತೆಯಲ್ಲಿ ಈಗಾಗಲೇ ಅಂಗರಾಜ್ಯಕ್ಕೆ ತಲುಪಿಸಬೇಕಾದ್ರೆ ನಿನ್ನ ಜೊತೆಯಲ್ಲಿ ಅಂಗರಕ್ಷಕರನ್ನೇ ಕಳುಹಿಕೊಡ್ತೇನೆ. ಬೆಂಗಾವಲಿಗಾಗಿ ಅವರ ಜೊತೆಯಲ್ಲಿ ಸುರಕ್ಷಿತವಾಗಿ ಅಂಗರಾಜ್ಯವನ್ನು ಹುಟ್ಟಬೇಕಾದ ಬಾಕಿ ಇದ್ದೆ ಮತ್ತೆ ಬಂದು ನೋಡ್ತೇನಂತೆ. ದೇವರು ನಿನ್ನ ಪಾಲಿಗೆ ಮಂಗಳವನ್ನುಂಟು ಮಾಡದೆ ಮಗಳೇ, ಹೋಗಿ ಬಾ. ಬರಬರುದವನ ಬಸದೊಳು ನೀಡುತ್ತಲೆಯನ್ನೇ ದೋಷ ಪಡಿಸು. ಗಂಡಾರಣ್ಯದ ಮಧ್ಯೆ ಕೈಯಲ್ಲೊಂದು ಮಗು, ಯೌವನವತಿ ಹೆಣ್ಣು ಮುನ್ನುಗ್ಗುತ್ತಿರುವೆ. ಇದ್ದ ಚಿನ್ನಾಭರಣವನ್ನು ಕೊಡು, ಜೊತೆಯಲ್ಲಿ ಅರೆಗಳಿಗೆ ನನ್ನೊಂದಿಗೆ ಬೇಡ. ಅಯ್ಯೋ ಅರಣ್ಯ ಮಧ್ಯದಲ್ಲಿ ಕಾಣ ಸಿಕ್ಕಿದ ಒಬ್ಬಳಿಗೆ ಅನ್ಯಾಯ ಮಾಡುವಂತಹ ಪ್ರಯತ್ನದಲ್ಲಿದ್ದೀಯಾ? ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೆ ಅಂತಾದ್ರೆ ಮುನ್ನಡೆದರೆ ನಿನ್ನ ಕಾಲನ್ನು ಕತ್ತರಿಸಿ ಹಾಕಿ ನಿನ್ನ ಅಕ್ಕನ ಸಂಖ್ಯೆ ಕೇಳಲಿಕ್ಕೆ ಇಲ್ಲ. ಯಾರ ಮಾನವನ್ನು ರಕ್ಷಿಸುವುದು ಪುರುಷನಾದ ಈ ಕಾಡಲ್ಲಿ ನನ್ನದೇ ಅಧಿಕಾರ. ತಡೆಯುವುದಕ್ಕೆ ಬಂದ್ರೆ ಕೈ ಕಡ್ತೇನೆ. ಎಚ್ಚರ, ನೀನು ಹುಡುಗರಲ್ಲಿ ಅಷ್ಟು ಮಾಡೋದು. ಭಯರಾಗಿ ಮಲಯಾದ್ರಿ ಸರಹದ್ದು ದೇವಿ ನಿರ್ಭಯರಾಗಿ ಮಲಯಾದ್ರಿ ಸರಹದ್ದು ಕಾವಸೋಮನ ಪುತ್ರನ ಹೇನ ಶಶಾಂಕ ಕಾವಸೋಮನ ಪುತ್ರನ ಹೇನ ಶಶಾಂಕ ಗಾವುದ ವಿಹುದೆನ್ನ ಠಾವು ಸೀರ್ದನಿ ಕೇಳಿ ಗಾವುದ ವಿಹುದೆನ್ನ ಠಾವು ಸೀರ್ದನಿ ಕೇಳಿ ಧಾವಿಸಿ ಬಂದೆ ನಿಲ್ಲಿ ತಾವು ಭೀತರಾಗಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಕಾಡ ಕಳ್ಳನೊಬ್ಬ ಅನ್ಯಾಯ ಮಾಡಿದ ಎಂದ ಮಾತ್ರಕ್ಕೆ ಈ ಸಮಾಜದಲ್ಲಿರುವಂತಹ ಪುರುಷರೆಲ್ಲ ಹಾಗೆ ನಡ್ಕೊಳ್ಳುತ್ತಾರೆ ಎನ್ನುವುದನ್ನು ತಾವು ಸರ್ವಥಾ ಭಾವಿಸಕೂಡದು.
ತಮ್ಮ ಕುರಿತು ಒಂದಿಷ್ಟು ತಿಳಿಯಬೇಕು ಅಂತ ಪ್ರಶ್ನಿಸ್ತಿದ್ದೇನೆ. ನೀವ್ಯಾರು, ಎಲ್ಲಿಂದ ಹೊರಟವರು, ಅರ್ಬಕನನ್ನು ಅಪ್ಪಿಕೊಂಡು ಹೀಗೆ ಹೋಗುತ್ತಿರುವುದಕ್ಕೆ ಕಾರಣವಾದ್ರೂ ಏನು, ನಿಮ್ಮ ಪರಮ ಗುರಿ ಏನು? ಪರಿಚಯ ಬೇಕೆ? ಹೌದು. ಅದಕ್ಕೂ ಪೂರ್ವದಲ್ಲಿ ಹಾ, ನೀನ್ ಯಾರು ಹೇಳ್ತೀಯ? ಸರಿಯಪ್ಪ, ನನ್ನ ಪರಿಚಯ ತಿಳಿಯದೆ ಹೇಳುವಂತಿಲ್ಲ ಅಂತ ಗೊತ್ತಾಯಿತು. ಇಲ್ಲೇ ಹತ್ತಿರದಲ್ಲಿ ಮಲಯಾದ್ರಿಯ ತಪ್ಪಲನ್ನು ಕಾಯುತ್ತಾ ಇದ್ದ ಸೋಮನಾಮಕನ ಸುತ ನಾನು. ನನ್ನ ಅಪ್ಪನ ಹೊಣೆಯನ್ನು ಮುಂದುವರಿಸುತ್ತಾ ಇದ್ದೇನೆ. ನನ್ನ ಹೆಸರೇ ಶಶಾಂಕನೆಂದು. ವಿಧಿಯ ವಿಕಟತೆಯೇ ಪುರುಷವರ ಸುಗುಣ ಪಾರಾವಾರನಿವನು ಸುದೆಗೆ ಯೋಗ್ಯಳೆಂದು ಪರಿಭಾವಿಸಿದ ಸಾಧನಿಂಗಿತವ ತುಚ್ಛೀಕರಿಸಿದೆ ನನಗೆ ಧಿಕ್ಕಾರ, ಎನಗೆ ಧಿಕ್ಕಾರವಿರಲೆಂದಬಲೆ. ಶಶಾಂಕ, ಹೌದು, ಇವನೇ ಶಶಾಂಕ. ಅವತ್ತು ನನ್ನಪ್ಪ ಸೋಮಯ್ಯನ ಮಗನಾದ ಶಶಾಂಕನನ್ನ ನಿನಗೆ ನಿರ್ಣಯ ಮಾಡಿದ್ದೇನೆ ಮದುವೆಗೆ ಅಂತ ಹೇಳಿದಾಗ ಆ ಮದುವೆಗೆ ಒಲ್ಲೆ ಅಂತ ತಿರಸ್ಕಾರ ಮಾಡಿ ಓಡಿ ಬಂದೆ. ಛೇ, ನನ್ನಪ್ಪ ಅಮೃತದ ಭಾಂಡವನ್ನು ಕೊಟ್ಟಾಗ ನಾನು ತಿರಸ್ಕಾರ ಮಾಡಿಬಿಟ್ಟೆ. ಆ ಬಲಹಕ್ಕನನ್ನೇ ಮೆಚ್ಚಿ ಓಡಿ ಹೋದೆ ಅವನೊಟ್ಟಿಗೆ. ಆದ್ರೆ ಅವನ ಬೂಟಾಟಕ್ಕೆ ಆಮೇಲೆ ಅರ್ಥವಾಯ್ತು, ನಾನು ಮೋಸ ಹೋದೆ. ನನ್ನ ಬದುಕಿಗೆ ಧಿಕ್ಕಾರ, ನನ್ನ ಹುಚ್ಚುತನಕ್ಕೆ ಧಿಕ್ಕಾರ. ಏನು ಯೋಚನೆ ಮಾಡುತ್ತಿದ್ದೀರಿ ದೇವಿ? ಅದು ಮಂದಭಾಗ್ಯಳ ಕಾಯ್ದೆ ನಿನಗೆ ಋಣಿ ಮಹನೀಯ. ಮುಂದಂಗ ರಾಜಗ್ರಹದತ್ತ ತೆರಳುವೆನು. ಅದು ನನ್ನ ಪರಿಚಯ ಅಲ್ಲವೇ? ಹೌದು, ಹೇಳ್ತೇವೆ. ನಾನೊಬ್ಬಳು ಹತಭಾಗ್ಯಳು, ನಾನೊಬ್ಬಳು ಮಂದ ಭಾಗ್ಯಳು. ನೀವು ಕೇಳಿರ್ಬಹುದು ಕಾಮರೂಪ ದೇಶ ಎಂಬುದಾಗಿ, ಅದಕ್ಕೆ ಅಧಿಕಾರಿ ಯಶೋಧನ ಎಂಬುದಾಗಿ. ಅವನಿಗೆ ನಾನು ಮಗಳು. ನನ್ನ ಹೆಸರು ಭೂಮಿಕಾ ಅಂತ. ಹೀಗೆ ಹಾಕಿದ್ದೀರಿ? ಏನ್ ಮಾಡೋಣ, ನನ್ನ ಮದುವೆ ಆದವರು ಮನೋನ್ಮನ ಎಂಬುದಾಗಿ ಅಂಗದೇಶದವರು. ಹಾಗಿದ್ರೆ ಯುದ್ಧದಲ್ಲಿ ಅವರು ಮಡಿದು ಬಿಟ್ಟರು. ತಾವರನ್ನ ಸೇರಿಕೊಳ್ಳಬೇಕಂತ ಕಾರಣಕ್ಕಾಗಿ ನಾನು ಬಂದವಳ. ಮಾರ್ಗದಲ್ಲಿ ಹೀಗೆಲ್ಲ ಆಗಿ ಹೋಯ್ತು. ನನ್ನ ಮಾನವನ್ನ ಪ್ರಾಣವನ್ನ ತಾವು ರಕ್ಷಣೆ ಮಾಡಿದ್ದೀರಿ. ಈ ಉಪಕಾರವನ್ನ ಜನ್ಮ ಜನ್ಮಾಂತರಕ್ಕೆ ಮರೆಯುವುದಿಲ್ಲ, ತೀರಿಸುವುದಕ್ಕೂ ಅಸಾಧ್ಯ. ನಾನು ಉಪಕೃತಳ. ಹಾಗಿದ್ರೆ ನನಗೆ ಅಂಗದೇಶ ಸೇರಿಕೊಳ್ಳಬೇಕು. ನನ್ನ ಮಾವ ಕಾಯುತ್ತಿದ್ದಾರೆ, ನಾನು ಹೋಗ್ತೇನೆ. ಒಂದು ಭಿನ್ನಹ. ಏನು? ಬೆಟ್ಟ ಕಂದರ ಬಸವು ಬೆನ್ನಟ್ಟುವ ಬೇಡರ ಭಯವು ಕಟ್ಟೆಚ್ಚರದಲ್ಲಿ ಮುಟ್ಟಿಸುವೆ ನಿಮ್ಮೊಟ್ಟಿಗೆ ಸಾಗಲು ಕೊಟ್ಟರಪ್ಪಣೆಯನು. ದೇವಿ, ಮುಂದೆ ನೀವು ಸಾಗುತ್ತಾ ಇದ್ದ ಹಾಗೆ ಅಂಗರಾಜ್ಯವನ್ನು ಮುಟ್ಟಬೇಕು ಅಂತಾದ್ರೆ ಮಧ್ಯದಲ್ಲಿ ದುರ್ಗಮವಾದಂತಹ ಕಾಡೊಂದನ್ನು ದಾಟಿಯೇ ಆಚೆಗೆ ಹೋಗಬೇಕು. ಅಲ್ಲಿ ಅದೆಷ್ಟೋ ಮಂದಿ ದರೋಡೆಕೋರರು ವಾಸ್ತವ್ಯ ಇದ್ದಾರೆ ಎನ್ನುವ ವಿಷಯವನ್ನು ನಾನು ತಿಳಿದಿದ್ದೆ. ಆಗೊಮ್ಮೆ ಈಗೊಮ್ಮೆ ಅವರ ಹುಟ್ಟಡಗಿಸುವ ಪ್ರಯತ್ನವನ್ನು ಮಾಡಿದರೂ ಪೂರ್ಣ ನಾಶ ಆಗಲೇ ಇಲ್ಲ ಎನ್ನುವುದಕ್ಕೆ ಈಗಷ್ಟೇ ಜ್ವಲಂತವಾದಂತಹ ಸಾಕ್ಷಿ ದೊರೆಯಿತು ತಾನೆ. ನಿಮ್ಮ ಅಂಗರಕ್ಷಕರಿರುವ ಕಾಲದಲ್ಲೇ ನಿಮ್ಮನ್ನು ನಿಮಗೆ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಲಿಲ್ಲ. ಈ ಸ್ಥಿತಿಯಲ್ಲಿ ಒಂಟಿಯಾದ ಹೆಣ್ಣು ನೀವು ಮುಂದೆ ಹೋಗುತ್ತಿದ್ದ ಹಾಗೆ ಪರಿಣಾಮ ಎಷ್ಟು ಕೆಟ್ಟದಾಗುತ್ತದೋ ಎನ್ನುವ ಸಂದೇಹ ನನ್ನನ್ನು ಬಾಧಿಸುತ್ತಿರುವುದರಿಂದ ನೀವಪ್ಪಣೆ ಇತ್ತರೆ ನಿಮ್ಮ ಅಂಗರಾಜ್ಯಕ್ಕೆ ನಿಮ್ಮನ್ನು ಮುಟ್ಟಿಸುವುದಕ್ಕೆ ನಿಮ್ಮ ರಕ್ಷಕನಾಗಿ ನಾನೇ ಬರ್ತೇನೆ. ಅಪ್ಪಣೆಯೇ ದೇವಿ. ನನ್ನೊಟ್ಟಿಗೆ ಬರ್ತೀಯ? ಹೌದು. ಸರಿ, ಆದೀತು. ಬರ. ಒಡವಿಯೊಡೆಯನ ಗೆಲುವ ಬಾಯಕೆಯ ಗಿಡಿಗೆ ಬಲಿಯಾದನೆಂದು ನನ್ನ ಮಗ ಮನೋನ್ಮನ ವೀರಾವೇಶದ ನುಡಿಗಳನ್ನಾಡಿ ಧೈರ್ಯದ ಮಾತನ್ನು ಹೇಳಿ ಹೋದವ. ಆದ್ರೆ ಏನು ಮಾಡೋಣ, ಆತ ವಿಜಯ ಸಿರಿಯನ್ನ ಒರೆಸಿ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿರುವಂತಹ ನನಗೆ ಬಂದೆರಗಿದ್ದು ದುಃಖದ ಸಮಾಚಾರ. ನನ್ನ ಮಗ ಯುದ್ಧ ಭೂಮಿಯಲ್ಲಿ ಮಡಿದ ಎನ್ನುವುದಾಗಿ
ಕೇಳಿ ಬಹಳ ಭಯಗೊಂಡೆ, ನೋವನ್ನು ಅನುಭವಿಸಿದೆ. ಇದ್ದ ಮಗನನ್ನ ಕಳೆದುಕೊಂಡಂತ ನನ್ನ ಪಾಲಿಗೆ ಮುಂದಿನ್ಯಾರು ಗತಿ, ಏನು ಗತಿ ಎನ್ನುವುದಾಗಿ ಏನೇ ಇದ್ದರೂ ಈಗ ನನ್ನ ಸೊಸೆಯನ್ನ ಕರೆತರುತ್ತಾ ಇದ್ದಾನೆ ಶಶಾಂಕ್ ಎನ್ನುವಂತ ವರ್ತಮಾನ ಕೇಳಿ ತಿಳಿದಿದ್ದೇನೆ. ನೋಡೋಣ, ಬರದ ನಿರೀಕ್ಷೆಯಲ್ಲಿ. ಉನ್ನತೋನ್ನತವಾದ ಸನ್ನಿಧಿಗೆ ಬೊಡ ಮಾಡುವೆ ಭಿನ್ನ ಭವನವಧರಿಸಿರಿ. ರನ್ನ ದರ್ಪಕದೊಡನೆ ಮುನ್ನೆಲೆಗೆ ಬಂದ ಸೊಸೆಯನ್ನು ತುಂಬಿಸಿಕೊಳ್ಳಿರಿ. ಪ್ರಭು ವೀರ, ಉನ್ನತವಾದ ತಮ್ಮ ಸನ್ನಿಧಿಗೆ ನನ್ನ ಪ್ರಣಾಮಗಳು. ಒಳ್ಳೆಯದಾಗ ಹೀಗೆ ಹೇಳಿದ್ರೆ ಶಬ್ದದ ಬಲ ತೂಕ ಸಾಲದು ಅಂತ ನನಗನ್ನಿಸ್ತದೆ. ಮತ್ತೆ ಆದ್ರಿಂದ ಉನ್ನತೋನ್ನತವಾದ ತಮ್ಮ ಸನ್ನಿಧಿಗೆ ನನ್ನ ಅನಂತ ಪ್ರಣಾಮಗಳು ಪ್ರಭು. ಆ ಕಡೆ ನೋಡಿ, ಈಕೆ ತಮ್ಮ ಸೊಸೆ. ಚಿನ್ನದ ಹಾಗಿರುವ ಈ ಮಗುವನ್ನು ಹಿಡಿದು ಈಕೆ ಬರುತ್ತಿದ್ದಾಗ ಪಥಮಧ್ಯದಲ್ಲಿ ಆಕೆಗೆ ಉಂಟಾದ ತೊಡಕು, ಅದು ದರೋಡೆಕೋರರಿಂದ ಉಂಟಾದ ತೊಡಕನ್ನು ನಿವಾರಿಸಿ ಆ ಮಹತಾಯಿಯನ್ನು ಇಲ್ಲಿಗೆ ನಾನು ಕರ್ಕೊಂಡು ಬಂದಿದ್ದೇನೆ. ಮಹಾಪ್ರಭು, ನಿಮ್ಮ ಸೊಸೆಯನ್ನು ಮಾತ್ರ ಅಲ್ಲ, ಆ ಮಗುವನ್ನು ಈರ್ವರನ್ನೂ ಮನೆ ತುಂಬಿಸಿಕೊಳ್ಳಬೇಕೆಂದು ನನ್ನ ಪ್ರಾರ್ಥನೆ ಪ್ರಭು. ಶಶಾಂಕ, ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದೀಯ. ನನ್ನ ಪಾಲಿಗೆ ನನ್ನ ಸೊಸೆಯನ್ನು, ಆಮೇಲೆ ನನ್ನ ವಂಶದ ಕುಡಿಯನ್ನು ತಂದೊಪ್ಪಿಸುವುದರಿಂದ ನೀನು ಮಾಡಿದ ಉಪಕಾರವನ್ನ 7 ಜನ್ಮದಲ್ಲಿಯೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಮಗನನ್ನ ಕಳೆದುಕೊಂಡಿರುವಂತಹ ನನ್ನ ನೋವನ್ನ ದೂರ ಮಾಡಿಕೊಳ್ಳುವುದು ಹೇಗೆ ಹೇಗೆ ಎನ್ನುವುದಾಗಿ ನಾನು ಯೋಚಿಸ್ತಾ ಇದ್ದೆ. ಅದಕ್ಕೊಂದು ದಾರಿ ಈಗ ಲಭ್ಯ ಆಗಿದೆ. ಆ ನನ್ನ ಮಗನ ಮಗುವನ್ನೇ ಕಾಣುವ ದೆಸೆಯಿಂದ ಸತ್ತ ನನ್ನ ಆ ಮಗುವನ್ನ ಈ ಮಗುವಿನಲ್ಲಿ ಕಾಣುವುದಕ್ಕೊಂದು ಅವಕಾಶ ಲಭ್ಯವಾಗಿದೆ. ಸರಿ ವೀರ, ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು ಎನ್ನುವಂತ ಧ್ಯೇಯೋದ್ದೇಶವನ್ನ ಇರಿಸಿಕೊಂಡವ ನೀನು. ಆದ್ರಿಂದ ನನ್ನ ಈ ಸ್ಥಿತಿಯಲ್ಲಿ ನಿನ್ನಂತ ಒಬ್ಬ ವೀರನ ಅವಶ್ಯಕತೆಯೂ ಇದೆ. ಆದ್ರಿಂದ ನಿನ್ನಿಂದ ಒಂದು ಉಪಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಅಪ್ಪಣೆ ಆಗಬೇಕು, ಬೇರೆ ಏನಲ್ಲ. ನೀನಿನ್ ಎಲ್ಲಿಯೂ ಹೋಗಬಾರದು, ಯಾವ ಕಡೆಗೂ ಹೋಗಬಾರದು. ನಮ್ಮಲ್ಲಿಯೇ ಇದ್ದು ನಮ್ಮೆಲ್ಲರನ್ನು ಸಂರಕ್ಷಿಸಬೇಕಪ್ಪ ಪ್ರಭು. ನಿಮಗೋ ನಿಮ್ಮಂಥವರಿಗೂ ತಿಳಿದ ಹಾಗೆ ಮಲಯಾದ್ರಿಯ ಸರಹದ್ದನ್ನು ಅಂದ್ರೆ ಆ ಗಡಿ ಪ್ರದೇಶವನ್ನು ಕಾಯುತ್ತಿದ್ದಂತಹ ಸೋಮನಾಮಕನ ಸುತ ನಾನು. ಅಪ್ಪನ ಹೊಣೆಯನ್ನು ನನ್ನ ಪಾಲಿಗೆ ಅವರು ಒಪ್ಪಿಸಿದ್ದಾರೆ. ಅದನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪಾಲಿಸಬೇಕಾದದ್ದು ನನಗೆ ಕರ್ತವ್ಯವಾಗಿ ಉಂಟು. ಓದೊರೆಯೇ, ಆ ಕರ್ತವ್ಯವಕ್ಕೆ ಚ್ಯುತಿಯುಂಟಾಗಿ ನಾನು ಇಲ್ಲಿ ಉಳಿದೆ ಅಂತಾದರೆ ಸರಿಯಾಗುತ್ತದೆಯೇ? ಸರಿ, ನಿನಗೂ ಕರ್ತವ್ಯ ಬೇರೆ ಇದೆ. ನಾನಿಲ್ಲಿಗೆ ಒತ್ತಾಯಿಸುವುದು ಖಂಡಿತ ನಿನಗೆ ಅಡ್ಡಿಯನ್ನು ಒಡ್ಡಿದ ಹಾಗಾದೀತು. ಆದ್ರೆ ಒಂದು ಕೆಲಸ ಮಾಡೋಣ. ನೀನು ಯಾವತ್ತೂ ಇಲ್ಲಿಯೇ ಇರುವುದಕ್ಕೆ ಸಾಧ್ಯತೆ ಇಲ್ಲದೆ ಇದ್ದರೂ ನಾನೆಲ್ಲಿಯಾದರೂ ಅಂತಹ ಪರಿಸ್ಥಿತಿಯ ವಿಕೋಪಕ್ಕೆ ಸಿಲುಕಿದಾಗ ಕರೆ ಕಳುಹಿಸಿದೆ ಅಂತಾದ್ರೆ ಆ ಸಂದರ್ಭಕ್ಕೆ ಒದಗಿ ಬಾ. ಅಪ್ಪಣೆ ಪ್ರಭು, ಬರುತ್ತೆ. ಮಗಳೇ, ನಿನ್ನನ್ನು ಯಾವ ರೀತಿಯಲ್ಲಿ ಸಮಾಧಾನಗೊಳಿಸಬೇಕು ಎನ್ನುವುದು ನನಗೆ ತೋಚದಮ್ಮ. ನಮ್ಮ ವಂಶವಲ್ಲರಿ ಪಲ್ಲವಿಸುವುದಕ್ಕೆ ಕಾರಣೀಕರ್ತಳು ನೀನು. ಆದ್ರೇನು ಮಾಡೋಣ? ಮಗುವನ್ನ ಪಡೆದಿದ್ದೀಯ, ಜೊತೆಯಲ್ಲಿಯೇ ಪತಿಯನ್ನು ಕಳೆದುಕೊಂಡಿದ್ದೀಯ. ಈ ಪ್ರಪಂಚದಲ್ಲಿ ಹೆಣ್ಣು ಯಾವುದನ್ನಾದ್ರೂ, ಯಾವ ನೋವನ್ನಾದ್ರೂ ಸಹಿಸಿಯಾಳು. ಆದರೆ ಪತಿಯಿಂದ ಪರಿತ್ಯಕ್ತಳಾದವಳು ಅಲ್ಲ, ಪತಿಯನ್ನ ಕಳೆದುಕೊಂಡವಳು ಅನುಭವಿಸುವ ನೋವು ಎಷ್ಟು ಎನ್ನುವುದು ಆ ಅನುಭವ ಇದ್ದವರಿಗೆ ಮಾತ್ರ ಸಾಧ್ಯ. ಏನೇ ಇದ್ರೂ ನಿನಗಿಲ್ಲಿ ಬೇರೆ ಯಾವ ತೊಂದರೆಯೂ ಆಗುವುದಿಲ್ಲ. ನಾಳೆಯ ದಿವಸ ನಮ್ಮ ವಂಶದ ಕೀರ್ತಿಯನ್ನು ಎತ್ತರಿಸಬೇಕಾದವ ಈ ಮಗು. ಆದ್ರಿಂದ ಅವನನ್ನ ಬೆಳೆಸು, ಅವನನ್ನ ವಿದ್ಯಾವಂತನನ್ನಾಗಿಸು. ಆ ಮುಖೇನವಾಗಿ ನಮ್ಮ ನಾಡಿನಲ್ಲಿ ಎಲ್ಲರಿಗೂ ನನಗೂ ಸಂತೋಷವನ್ನು ಕೊಡ್ತೀಯ ನಮ್ಮ. ಸಂತೋಷವಾಯ್ತು ಮಾವ. ಆದ್ರೆ ನೀವು ನಿಮ್ಮ ಮಗನನ್ನ ಕಳಕೊಂಡವರು, ನನ್ನ ಮುಖವನ್ನ ಪ್ರಥಮವಾಗಿ ನೋಡಿದವರೆಂದು ನನ್ನ ಕೈ ಹಿಡಿದ ಪರಿಣಾಮವಾಗಿ ನಿಮ್ಮ ಮಗ ಈ ರೀತಿ ಆಘಾತಕ್ಕೆ ತುತ್ತಾದ್ರು. ನಾನು ಹತಭಾಗ್ಯಳು, ನಿಮಗೆ ದುಃಖವನ್ನು ಕೊಟ್ಟವಳು ನಾನು ಮಾವ. ನಾನು ನನ್ನನ್ನು ಕ್ಷಮಿಸಿ. ಖಂಡಿತ ಆ ರೀತಿಯಾಗಿ ಯೋಚಿಸಬೇಡ. ನಿನ್ನನ್ನ ದೂಷಿಸುವಂತ ಮೂರ್ಖ ನಾನಲ್ಲ. ಆತ ಪಡೆದು ಬಂದದ್ದನ್ನೇ ಅಷ್ಟನ್ನೇ ಅನುಭವಿಸಿದ್ದಾನೆ. ಅವನನ್ನು ಉಳಿಸಿಕೊಳ್ಳುವಂತ ಯೋಗ ಭಾಗ್ಯ ನನಗಿಲ್ಲ ಬಿಟ್ರೆ ನಿನ್ನ ತಪ್ಪಲ್ವಮ್ಮ. ಸರಿ ಮಾವ, ಇನ್ನಾದ್ರೂ ಸಂತೋಷದಿಂದ ಇರಬಹುದು.
ಚಲಿಸದೆ ಮೋಡ ಕಳವಳಗೊಳಿಸಿ ಮರೆಸಿದೆ ಚಂದ್ರನ ಮುಸುಕಿನಲಿ ಮರೆಸಿದೆ ಚಂದ್ರನ ಮುಸುಕಿನಲಿ ಬೆಳದಿಂಗಳಿಗೆ ಹಲುವಿಜ ಕೋರಿ ಬೆಳದಿಂಗಳಿಗೆ ಹಲುವಿಜ ಕೋರಿ ಕೊರಗಿದೆ ಮೌನದ ಕತ್ತಲಲ್ಲಿ ಚಂದ್ರ ಜಗೋರಿ ಕೊರಗಿತು ಮೌನದ ಕತ್ತಲಲ್ಲಿ ಚಂದ್ರ ಜಗೋರಿ ಕೊರಗಿತು ಮೌನದ ಕತ್ತಲಲಿ ಮೌನದ ಕತ್ತಲಲಿ ಕತ್ತಲಲಿ ಕತ್ತಲಲಿ